ಪ್ರೈಸ್ ದ ಲಾರ್ಡ್. ಮತ್ತೊಂದಾವರ್ತಿ ನಿಮ್ಮ ಮುಂದೆ ಬಂದು ದೇವರ ವಾಕ್ಯವನ್ನು ಹಂಚಿಕೊಳ್ಳೋದಕ್ಕೆ ದೇವರು ಕೊಟ್ಟಂಥ ಈ ಒಳ್ಳೆಯ ಅವಕಾಶಕ್ಕೋಸ್ಕರವಾಗಿ ದೇವರನ್ನು ವಂದಿಸ್ತೇನೆ. ದೇವರ ಕೃಪೆ, ಆತನ ದಯೆ ಮತ್ತು ಆತನ ಆಶೀರ್ವಾದ ನಿಮ್ಮೆಲ್ಲ ಪ್ರಾರ್ಥನೆಯಿಂದ ನನ್ನ ಆರೋಗ್ಯ ಈಗ ಸುಧಾರಿಸ್ತಾ ಇದೆ. ಭಾಳ ದಿನಗಳಿಂದ ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೆ, ಆದರೆ ಕಾರಣಾಂತರಗಳಿಂದ ನನ್ನ ಹೆಲ್ತ್ ಇಶ್ಯೂಯಿಂದ ನಾನು ಮಾಡೋಕ್ಕಾಗಲಿಲ್ಲ. ಆದರೆ ಇವತ್ತು ದೇವರು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾನೆ. ಅದಕ್ಕೋಸ್ಕರವಾಗಿ ದೇವರಿಗೆ ಕೋಟಿ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಪ್ರಿಯವಾದಂಥವರೇ, ಅನೇಕರು ನನಗೆ ಕೇಳ್ತಾ ಇರ್ತಾರೆ, ಕೆಲವು ವಿಷಯಗಳಿಗೋಸ್ಕರವಾಗಿ ನಾವು ಭಾಳ ವರ್ಷಗಳಿಂದ, ಭಾಳ ದಿನಗಳಿಂದ, ಭಾಳ ಸಮಯದಿಂದ ಪ್ರಾರ್ಥನೆ ಮಾಡ್ತಾಯಿದ್ದೀವಿ, ಆದರೆ ಉತ್ತರ ಸಿಗ್ತಾಯಿಲ್ಲ. ಯಾಕೆ? ಕೆಲವು ಪ್ರಶ್ನೆಗಳಿಗೆ ನಮಗೆ ಉತ್ತರ ಸಿಕ್ಕೋದಿಲ್ಲ, ಕೆಲವು ಸಮಸ್ಯೆಗಳು ಬಗೆಹರಿಯೋದಿಲ್ಲ, ಅಥವಾ ಕೆಲವು ಪ್ರಶ್ನೆಗಳಿಗೆ ಉತ್ತರ ನಮಗೆ ಸಿಕ್ಕೋದಿಲ್ಲ ಅಂತ ಕೇಳ್ತಾಯಿದ್ರು. ನಾವು ನಂಬಿಕೆಯಿಂದ, ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾಯಿದ್ದೀವಲ್ವ, ಚಿಕ್ಕ ಪುಟ್ಟದೆಲ್ಲ ನನಗೆ ಸಿಕ್ಬಿಡ್ತದೆ. ಪ್ರಾರ್ಥನೆ ಮಾಡಿದಾಗ ನನಗೆ ಅವಕಾಶ ಇರ್ತದೆ. ಆದರೆ ಕೆಲವು ವಿಷಯಗಳಲ್ಲಿ ಯಾಕೆ ನನಗೆ ಉತ್ತರ ಸಿಕ್ಕೋದಿಲ್ಲ, ಯಾಕೆ ನಾನು ಆ ವಿಷಯಗಳನ್ನ ಜಯಿಸೋದಕ್ಕಾಗೋದಿಲ್ಲ, ಅಥವಾ ನನ್ನ ಜೀವನದಲ್ಲಿರುವಂಥ ಕಷ್ಟಗಳನ್ನು ನಾನು ಗೆಲ್ಲೋದಕ್ಕಾಗೋದಿಲ್ವಲ್ಲ ಅಂತ ಕೇಳ್ತಾ ಇರ್ತಾರೆ. ಮತ್ತು ನನಗೂ ಸಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಇರಲಿಲ್ಲ. ಆಗ ನಾನು ಸತ್ಯವೇದವನ್ನು ಅಧ್ಯಯನ ಮಾಡಿದಾಗ, ಸತ್ಯವೇದವನ್ನು ನೋಡಿದಾಗ, ಪವಿತ್ರ ಆತ್ಮನ ಮುಖಾಂತರ ನನಗೆ ಕೆಲವು ಸತ್ಯಗಳು ತಿಳಿದು ಬಂತು. ಆ ಸತ್ಯವನ್ನು ನಿಮ್ಮೊಂದಿಗೆ ಇವತ್ತು ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಪ್ರತಿಯೊಬ್ಬರೂ ವಿಶ್ವಾಸಿ ಜೀವನದಲ್ಲಿ ಜಯದ ಜೀವಿತವನ್ನು ಜೀವಿಸಬೇಕು ಅನ್ನೋದೇ ದೇವರ ಉದ್ದೇಶ. ದೇವರು ನಮ್ಮನ್ನು ಕರೆದಿರೋದು ಜಯದ ಜೀವಿತವನ್ನು ಜೀವಿಸೋದಕ್ಕೆ. ಆದರೆ ಪ್ರಪಂಚದಲ್ಲಿ, ಲೋಕದಲ್ಲಿ ನಾವು ನೋಡಬೇಕಾದ್ರೆ ಅನೇಕರು ಜಯದ ಜೀವಿತವನ್ನು ಬಿಟ್ಟುಬಿಟ್ಟು ಸುಖದ ಜೀವಿತ, ಐಶ್ವರ್ಯದ ಜೀವಿತ, ಸಂತೋಷದ ಜೀವಿತ ಜೀವಿಸ್ಬೇಕಂತ ಯೋಚನೆ ಮಾಡ್ತಾ ಇರ್ತಾರೆ. ಅದೆಲ್ಲದಕ್ಕಿಂತ ಮುಖ್ಯ ಜಯದ ಜೀವಿತವನ್ನು ಜೀವಿಸುವಾಗ ಇವೆಲ್ಲ ನಮಗೆ ಸೇರಿ ಬರ್ತದೆ. ಅರ್ಥ ಆಯ್ತಾ? ಸೊ ಅದಕ್ಕೋಸ್ಕರವಾಗಿ ನಾನು ಅದನ್ನು ಅಧ್ಯಯನ ಮಾಡಿದಾಗ ನನಗೆ ಸಿಕ್ಕಂಥ ಕೆಲವು, ನನಗೆ ದೇವರು ಮಾತನಾಡಿದಂಥ ವಿಷಯಗಳನ್ನು ನಾನು ನಿಮ್ಮೊಂದಿಗೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಅದಕ್ಕೆ ಮೊಟ್ಟ ಮೊದಲನೇದಾಗಿ ನನಗೆ ದೇವರು ತೋರಿಸ್ಕೊಟ್ಟಂಥ ವಿಷಯ ಏನಂತ ಹೇಳಿದ್ರೆ, ಲೂಕನು ಬರೆದ ಸುವಾರ್ತೆ 18ನೇ ಅಧ್ಯಾಯ 9ರಿಂದ 14 ವಚನಗಳನ್ನು ನನ್ನ ಗಮನಕ್ಕೆ ದೇವರು ತಂದರು. ಅದನ್ನು ಓದುವಾಗ ಅಲ್ಲಿ ನೋಡಿದ್ದೇನಂತ ಹೇಳಿದ್ರೆ, ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಟ್ರೈನಿಂಗ್ ಕೊಡ್ತಾಯಿದ್ರು. 3 ವರ್ಷ ಟ್ರೈನಿಂಗ್ ಕೊಟ್ಟರು. ಆ ಟ್ರೈನಿಂಗು ಹೆಂಗಿರ್ತಾಯಿತ್ತು ಅಂತ ಹೇಳಿದ್ರೆ, ಅದು ಯಾವುದೋ ಒಂದು ಕ್ಲಾಸ್ ರೂಮಲ್ಲಾಗಲಿ, ಒಂದು ಜಾಗದಲ್ಲಾಗಲಿ ಇರ್ತಾ ಇರಲಿಲ್ಲ. ಅದು ಸಭೆ, ಆಲಯಗಳಲ್ಲಿ ಮತ್ತು ಬೆಟ್ಟಗಳ ಮೇಲೆ ಮತ್ತು ಜನರ ಮಧ್ಯದಲ್ಲಿ, ಮಾರ್ಕೆಟಲ್ಲಿ, ಎಲ್ಲ ಜಾಗದಲ್ಲೂ ಆತನು ಶಿಷ್ಯರಿಗೆ ಪಾಠವನ್ನು ಮಾಡ್ತಾಯಿದ್ದ. ಆ ರೀತಿಯಾಗಿ ಒಂದು ಸಾರಿ ಯೇಸು ಸ್ವಾಮಿ ತನ್ನ ಶಿಷ್ಯರೊಂದಿಗೆ ಒಂದು ಆಲಯದಲ್ಲಿ ಕೂತ್ಕೊಂಡಿರಬೇಕಾದ್ರೆ ನೋಡ್ತಾ ಇರ್ತಾರೆ. ಅಲ್ಲಿ ಜನರು ಬಂದು, ಭಾಳಷ್ಟು ಜನ ತಮ್ಮ ದೇವರಿಗೆ ಬಂದು ಪ್ರಾರ್ಥನೆ ಮಾಡ್ತಾ ಅಲ್ಲಿ ಕಾಣಿಕೆಗಳನ್ನು ಸಲ್ಲಿಸ್ತಾ ಇರ್ತಾರೆ. ಆ ರೀತಿ ಮಾಡಬೇಕಾದ್ರೆ ಇಬ್ಬರು ಬರ್ತಾರೆ. ಒಬ್ಬನು ಸುಂಕದವನು, ಇನ್ನೊಬ್ಬನು ಪರಿಸಾಯನು ಏನೇನೋ ತೊಗೊಂಬರ್ತಾನೆ, ಗೋಲ್ಡು ಅದು ಇದು ಎಲ್ಲ ತೊಗೊಂಬಂದು ಹಾಕಿ ದೇವರಿಗೆ ಹೇಳ್ತಾನೆ. ದೇವ್ರಿಗೆ ಕೊಟ್ಬಿಟ್ಟು ಹೇಳ್ತಾನೆ, ನೋಡು ಸ್ವಾಮಿ, ನಾನು ಆ ಲಾಸ್ಟಲ್ಲಿ ನಿಂತ್ಕೊಂಡಿದ್ದಾನಲ್ಲ ದೂರದಲ್ಲಿ, ಆ ಸುಂಕದವನ ಥರ ಅಲ್ಲ, ಮೋಸ ಮಾಡಲ್ಲ, ಯಾರಿಗೂ ಏನು ಮಾಡಲ್ಲ. ನಾನು 3 ಹೊತ್ತು ಪ್ರೇಯರ್ ಮಾಡ್ತೀನಿ, ಉಪವಾಸ ಮಾಡ್ತೀನಿ, ಆಮೇಲೆ ದಾನ ಧರ್ಮ ಕೊಡ್ತೀನಿ, ಸಭೆಗೂ ಕೊಡ್ತೀನಿ, ಎಲ್ಲ ಮಾಡ್ತಾಯಿದ್ದೀನಿ. ನಾನು ನೀತಿವಂತನಾಗಿ ಬದುಕ್ತಾಯಿದ್ದೀನಿ. ಆದರೆ ಅವನ ಥರ ಅಲ್ಲ ನಾನು ಅಂತ ಹೇಳ್ತಾನೆ. ಆದರೆ ಸುಂಕದವನು ಒಳಗಡೆ ಹೋಗೋಕ್ಕೂ ಇಷ್ಟಪಡಿಲ್ದಂಗೆ ದೂರ ನಿಂತ್ಕೊಂಡು ತಲೆ ಬಗ್ಗಿಸಿ ಭಾಳ ನೊಂದು, ಸ್ವಾಮಿ ನಾನು ತಪ್ಪು ಮಾಡ್ತಾಯಿದ್ದೀನಿ, ನಾನು ಮಾಡ್ತಾಯಿರೋ ಕೆಲಸ, ನನ್ನ ಕೆಲಸ ನನಗೇನು ಕೊಟ್ಟಿದ್ದಾರೋ ಅದು
ಮಾಡಬೇಕಾದ್ರೆ ನಾನು ಜನಗಳನ್ನ ಹಿಂಸೆ ಪಡಬೇಕು, ಅವ್ರನ್ನ ಒತ್ತಾಯ ಮಾಡಬೇಕು, ನಾನು ತೊಂದರೆ ಕೊಡಬೇಕು, ಆ ರೀತಿಯಾದಂಥ ಜೀವಿತವನ್ನು ಮಾಡ್ತಾಯಿದ್ದೀನಿ, ನಾನು ಪಾಪಿ, ನನ್ನನ್ನು ಕ್ಷಮಿಸು ಅಂತ ಎದೆ ಪಡ್ಕೊಂಡು ಅವನು ಪ್ರಾರ್ಥನೆ ಮಾಡ್ತಾಯಿದ್ದ ಅಂತ ನಾವು ನೋಡ್ತೀವಿ. ಅದನ್ನು ತೋರಿಸ್ಬಿಟ್ಟು ಸ್ವಾಮಿ ಕೇಳ್ತಾರೆ, ಇವರಿಬ್ಬರಲ್ಲಿ ದೇವ್ರ ಮುಂದೆ ನೀತಿವಂತರಾಗಿ ಹೋಗಿದ್ದು ಯಾರು? ಯಾರು ಪ್ರಾರ್ಥನೆ ದೇವ್ರು ಕೇಳ್ದ? ಇವಾಗ ನಾವು ಯೋಚನೆ ಮಾಡಬೇಕು, ನಾವು ಯಾವ ರೀತಿ ಇದ್ದೀವಿ ದೇವ್ರ ಹತ್ರ ಬರೋವಾಗ. ಆ ಪರಿಸಾಯನ ಥರ ನಾವು ಅಂದ್ಕೊಂಡು ಬರ್ತಾಯಿದ್ದೀವ? ಆ ಸುಂಕದವನ ಥರ ನಾವು ತಗ್ಗಿಸ್ಕೊಂಡು ದೀನಭಾವದಿಂದ ಕ್ಷಮೆಯನ್ನು ಕೇಳ್ತಾ ದೇವ್ರ ಹತ್ರ ಬಂದು ನಮ್ಮನ್ನು ನಾವು ಸರೆಂಡರ್ ಮಾಡ್ತಾಯಿದ್ದೀವ ಅನ್ನೋದೇ ಪ್ರಶ್ನೆಯಲ್ಲಿ ಕೇಳಿದಾಗ ಎಲ್ಲರೂ ಅವಾಗ ಸ್ವಾಮಿ ಹೇಳ್ತಾರೆ, ಇವನು ಇಷ್ಟೆಲ್ಲ ದುಡ್ಡು ಕೊಟ್ಟು ಇಷ್ಟೆಲ್ಲ ಮಾಡಿ ಇಷ್ಟೆಲ್ಲ ಡ್ರಾಮಾ ಮಾಡಿದ್ರು, ಇಷ್ಟೆಲ್ಲ ಇವನು ಜೀವನ ಶೈಲಿಯಲ್ಲಿ ಮಾಡ್ತಾಯಿದ್ರು, ಇವನೆಲ್ಲ ಗೆದ್ದಿದ್ದು ದೇವ್ರ ಮುಂದೆಗಡೆ ನೀತಿವಂತನಾಗಿ ಹೋಗಿದ್ದು ಅವನು. ಯಾಕಂದರೆ ತನ್ನ ತಪ್ಪುಗಳನ್ನ ಒಪ್ಕೊಂಡು ಬರಿಗೈಯಲ್ಲಿ ಬಂದವನಂತಾಗಿ, ಅಂದರೆ ನಾನು ಪಾಪಿ, ನನ್ನ ಯೋಗ್ಯನಲ್ಲ ಅನ್ನೋದು ಲೆಕ್ಕದಲ್ಲಿ ಬಂದು ಅವನು ದೇವ್ರ ಹತ್ರ ಆಶೀರ್ವಾದ ಹೊಂದ್ಕೊಂಡು ಹೋದ ಅಂತ ಹೇಳ್ತಾರೆ. ಸೊ ಮೊಟ್ಟ ಮೊದಲನೇದಾಗಿ ನಾವು ಯೋಚನೆ ಮಾಡಬೇಕಾಗಿರೋದು, ದೇವ್ರ ಮುಂದೆ ನಾವು ಹೋಗುವಾಗ ನಮ್ಮ ಎಲ್ಲ ಇದು ಬಿಟ್ಬಿಡ್ಬೇಕು. ನಮ್ಮತನನ ನಾನು ಅನ್ನೋದನ್ನು ಬಿಟ್ಬಿಡ್ಬೇಕು. ನಾನು ಚರ್ಚಲ್ಲಿದ್ದೀನಿ, ನಾನು ಚರ್ಚಲ್ಲಿ ಕಾಣಿಕೆ ಕೊಟ್ಬಿಡ್ತಾಯಿದ್ದೀನಿ, ನಾನು ಚರ್ಚಲ್ಲಿ ಲೀಡ್ರ್ ಆಗಿಬಿಟ್ಟಿದ್ದೀನಿ, ನಾನು ಇಷ್ಟು ಜನಕ್ಕೆ ಊಟ ಹಾಕಿಸ್ತಾಯಿದ್ದೀನಿ, ನಾನು ಚರ್ಚಿಗೆ ಕಾಣಿಕೆ ಕೊಟ್ಬಿಡ್ತಾಯಿದ್ದೀನಿ, ನಾನು ಕರೆಕ್ಟಾಗಿ ಚರ್ಚಿಗೆ ಬಂದುಬಿಡ್ತಾಯಿದ್ದೀನಿ, ನಾನು ಎಲ್ಲ ಮಾಡಿಬಿಡ್ತಾಯಿದ್ದೀನಿ, ನಾನು ಅಂದ್ಕೊಂಡು ದೇವ್ರ ಹತ್ರ ಹೋದರೆ, ದೇವರೇ ನಾನು ಇಷ್ಟೆಲ್ಲ ಮಾಡ್ತಾಯಿದ್ದೀನಿ, ನನ್ನ ಆಶೀರ್ವಾದ ಮಾಡೋದು ಹೋದರೆ ಏನೂ ಸಿಕ್ಕೋದಿಲ್ಲ, ಚೊಂಬು ಕೂಡ ಸಿಕ್ಕೋದಿಲ್ಲ ನಮಗೆ. ಕೆಲವ್ರು ಹೇಳ್ತಾರೆ ಚೊಂಬೆ ಸಿಕ್ಕೋದು ಕೊನೆ ಕೈಗೆ ನಿನಗೆ ಅಂತ. ಇಲ್ಲಿ ಚೊಂಬು ಕೂಡ ಸಿಕ್ಕೋದಿಲ್ಲ. ಆದರೆ ಆ ನಾವು ಎಷ್ಟೇ ನೀತಿವಂತರಾಗಿ ಬದುಕಿದ್ರೂ ನಾವು 100% ದೇವ್ರ ಮುಂದೆ ನೀತಿವಂತರಾಗೋದಕ್ಕೆ ಸಾಧ್ಯನೇ ಇಲ್ಲ. ಏನೋ ಒಂದು ತಪ್ಪು ನಮ್ಮ ಆಲೋಚನೆಯಲ್ಲೋ, ನಮ್ಮ ಮಾತಿನಲ್ಲೋ, ನಮ್ಮ ನುಡಿನಲ್ಲೋ, ಅಥವಾ ನಾನು ಅನ್ನೋದೇ ಒಂದು ದೊಡ್ಡ ಪಾಪ. ಆದ್ದರಿಂದನೇ ಸೈತಾನ ತಳ್ಳಲ್ಪಟ್ಟಿದ್ದ. ನಾನು ಅನ್ನೋದೇ ದೊಡ್ಡ ಪಾಪ. ಅದನ್ನು ಇಟ್ಕೊಂಡು ಹೋಗ್ದಂಗೆ, ದೇವರೇ ನಾನು ಸೊನ್ನೆ, ನಿನ್ನ ಹತ್ರ ಬರುವಾಗ ನಾನು ಏನೂ ಇಲ್ಲಪ್ಪ, ಲೋಕದಲ್ಲಿ ಏನನ್ನ ಆಗಿರ್ಬೋದು, ಆದರೆ ನಿನ್ನ ಮುಂದೆ ನಾನು ಏನೂ ಇಲ್ಲ, ನಿನಗೆಲ್ಲ ನಿನಗೆ ಗೊತ್ತಿಲ್ಲದಿರೋದು ಯಾವುದಿಲ್ಲ, ನಿನ್ನ ಹತ್ರ ನಾನು ಮುಚ್ಚಿಡೋಕ್ಕೆ ನಾನೇನು ಹೇಳಬೇಕಾಗಿಲ್ಲ, ನಾನು ಏನು ಮಾಡ್ತಾಯಿದ್ದೀನಿ, ಏನು ಮಾಡಿದಿಲ್ಲ, ಯಾವುದು ಸರಿ ಯಾವುದು ತಪ್ಪು ಅಂತ ನಾನು ನಿನಗೆ ಹೇಳೋ ಅವಶ್ಯಕತೆ ಇಲ್ಲ ದೇವರೇ. ನಾನೊಬ್ಬ ಒಬ್ಬ ದೀನನಾಗಿ ನಿನ್ನ ಹತ್ರ ಬಂದು ದೀನತೆಯಿಂದ ನಾನು ನಿನ್ನನ್ನು ಬೇಡ್ತಾಯಿದ್ದೀನಿ, ನನ್ನನ್ನು ಆಶೀರ್ವದಿಸು, ನನ್ನನ್ನು ನೀತಿ ಮಾರ್ಗದಲ್ಲಿ, ನಿತ್ಯ ಮಾರ್ಗದಲ್ಲಿ ನಡೆಸು, ಸನಾತನ ಮಾರ್ಗದಲ್ಲಿ ನಡೆಸು ಅಂತ ದೇವರ ಹತ್ರ ನಾವು ಕೇಳ್ಕೊಳ್ಬೇಕು. ಆವಾಗ ನಾವು ಬರೋದು. ಸ್ವಲ್ಪ ಮೊದಲನೇ ಪಾಯಿಂಟ್ ಇದೆ ಪ್ರಾರ್ಥನೆಗೆ ನಮಗೆ. ಅದು ಅವರು ಸಭೆಯಲ್ಲಿ ಹೋಗಿ ಮಾತಾಡಿದ್ರು, ನೀವು ದೇವ್ರ ಹತ್ರ ಹೋಗುವಾಗೆಲ್ಲ, ಯಾಕಂದರೆ ದೇವರು ನಮ್ಮಲ್ಲೇ ಇರೋದರಿಂದ, ಆ ಕಾಲದಲ್ಲಿ ಆಲಯದಲ್ಲಿ ಮಾತ್ರ ಸಿಗ್ತಾಯಿದ್ರು ದೇವರು. ಇವಾಗ ನಮ್ಮಲ್ಲೇ ಇದ್ದು ನಮಗೆ ಸಿಕ್ಕೋದ್ರಿಂದ ನಾವು ಅದನ್ನು ಆತನಲ್ಲಿ ಪ್ರಾರ್ಥನೆಗೆ ಹೋಗುವಾಗೆಲ್ಲ ಫಸ್ಟು ನಮ್ಮ ಕ್ಷಮಾಪಣೆಯನ್ನು ಕೇಳಿಕೊಂಡು ಹೋಗಬೇಕು. ಸೊ ಈ ರೀತಿ ನೋಡಬೇಕಾದ್ರೆ ನಮ್ಮ ಪ್ರಾರ್ಥನೆಗಳಿಗೆ ಇನ್ನೂ ಕೆಲವು ಒಂದು ನಾನು ಅನ್ನೋದು ಅದು ವಿಷಯ. ಆದರೆ ಅದೇ ರೀತಿಯಾಗಿ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ನಾವು ವಿಶ್ವಾಸಿಗಳಾಗಿ ಎಲ್ಲ ಮಾಡ್ತಾಯಿರ್ತೀವಿ ಕರೆಕ್ಟಾಗಿ. ನಾನು ಭಾಳ ಜನ ನೋಡಿದ್ದೀನಿ, ಅವರು ಹೆಂಗೆ ಅಂತ ಹೇಳಿದ್ರೆ, ಅವರಿಂದ ಪರಲೋಕ, ಅವರಿಂದ ದೇವರು, ಅವರಷ್ಟು ನೀತಿವಂತರು ಈ ಭೂಮಿ ಮೇಲೆ ಯಾರೂ ಇಲ್ಲ ಅನ್ನೋ ಲೆಕ್ಕದಲ್ಲಿ ಮಾತಾಡ್ತಾ ಇರ್ತಾರೆ. ನಾನು ಆ ರೀತಿ ಮಾತಾಡೋನಲ್ಲ. ನಾನು ಹೇಳ್ತೀನಿ, ನಿಮಗೆಲ್ಲರಿಗಿಂತ ದೊಡ್ಡ ಕಡುಪಾಪಿ ಆಗಿದ್ದವನು ನನ್ನ ಮೇಲೆ ದೇವ್ರ ಕೃಪೆ ತೋರಿಸಿ ನನ್ನನ್ನು ನಡೆಸ್ತಾ ಇದ್ದಾರೆ. ಇವತ್ತು ನಾನು ದೇವ್ರ ಹತ್ರ ಹೋಗುವಾಗ ಖಾಲಿ ಪಾತ್ರೆಗೆ ಹೋಗೋದು, ನಾನು ಆತನ ತುಂಬಿಸ್ತಾನೆ, ಅದನ್ನು ನಾನು ಉಪಯೋಗಿಸ್ಕೊತೀನಿ. ಸೊ ಪ್ರಿಯವಾದಂಥವರೇ, ನಾವು ಯಾವಾಗೂ ಅಷ್ಟು ದೇವ್ರ ಹತ್ರ ಬರಬೇಕಾದ್ರೆ ಕೆಲವು ವಿಷಯಗಳು ನಮ್ಮಲ್ಲಿ ಇರ್ತವೆ, ಅದನ್ನು ನಾವು ಗೊತ್ತಿಲ್ಲದೆ ಅದನ್ನು ಕಂಟಿನ್ಯೂ ಮಾಡ್ತಾ ಇರ್ತೀವಿ. ಆ ಕಾರಣದಿಂದ ನಾವು ಏನಾಗ್ತಾ ಇರ್ತೀವಿ ಅಂತ ಹೇಳಿದ್ರೆ, ನಮ್ಮ ಪ್ರಾರ್ಥನೆಗಳಿಗೆ ಉತ್ತರಗಳು ಸಿಗ್ತಾ ಇರೋದಿಲ್ಲ. ಅದರಲ್ಲಿ ಮೊಟ್ಟ ಮೊದಲನೇದಾಗಿ ಏನಂತ ಹೇಳಿದ್ರೆ,
ಅನ್ಫರ್ಗ್ಯೂನೆಸ್ ಅಂದರೆ ಯಾ ನಮಗೆ ತಪ್ಪು ಮಾಡಿದವ್ರು ನಾವು ಕ್ಷಮಿಸದೆ ಇರುವಂಥದ್ದು. ಮಾರ್ಕನ್ ಬರೆದ ಸುವಾರ್ತೆ 11ನೇ ಅಧ್ಯಾಯ 25ನೇ ವಚನದಲ್ಲಿ ನೋಡ್ತೀವಿ. ಏನಂತ ನೋಡ್ತೀವಿ ಅಂತ ಹೇಳಿದ್ರೆ, ಅಲ್ಲಿ ನಾವು ನಮ್ಮ ತಪ್ಪುಗಳನ್ನು, ನಮಗೆ ತಪ್ಪು ಮಾಡಿದವ್ರನ್ನ ಕ್ಷಮಿಸುವಂತೆ ನಾವು ಕ್ಷಮಿಸ್ದಿದ್ರೆ ನಮ್ಮ ತಪ್ಪನ್ನು ದೇವರು ಕ್ಷಮಿಸೋದಿಲ್ಲ ಅಂತ ನಾವು ನೋಡ್ತೀವಿ. ಅಲ್ಲಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಬಾಯಲ್ಲಿ ಹೇಳ್ತಾ ಇರ್ತೀವಿ, ಯಾರನ್ನೂ ತೋರಿಸ್ಕೊಳ್ಳಲ್ಲ. ಆದರೆ ಹೃದಯದಲ್ಲಿ ಕೆಲವ್ರ ಬಗ್ಗೆ ನಾವು ದ್ವೇಷ ಭಾವನೆಯೇ ಇಟ್ಕೊಂಡಿರ್ತೀವಿ. ಒಬ್ಬ ವಿಶ್ವಾಸಿ ಅವನು ಹಾಗೆ ಮಾಡಬೇಕಾಗಿರುವಂಥದ್ದು ಸೈತಾನನ ಕ್ರಿಯೆಗಳನ್ನು, ಯಾವುದೇ ಮನುಷ್ಯನನ್ನು ಹಾಗೆ ಮಾಡಬಾರ್ದು. ಆದರೆ ಆ ಮನುಷ್ಯನಿರುವಂಥ ಸೈತಾನನ ಕ್ರಿಯೆಗಳನ್ನು ಹಾಗೆ ಮಾಡಬೇಕು, ಅದನ್ನು ಒಪ್ಕೊಬಾರ್ದು. ಹಂಗನ್ಬಿಟ್ಟು ಮನುಷ್ಯನ ಕ್ಷಮಿಸ್ಬಿಡು ಅಂತ ಹೇಳಿದ್ರೆ ಅವನು ತಪ್ಪು ಮಾಡಿದ್ರೂ ಅವನ್ನ ನೀವು ತಲೆ ಮೇಲೆ ಇಟ್ಕೊಬೇಕು ಅಂತಲ್ಲ ಇರೋದಲ್ಲೇ. ಅವನಲ್ಲಿರುವಂಥ ಕೆಟ್ಟತನವನ್ನು ನೀವು ಒಪ್ಕೊಳ್ಳೋಂಗಿಲ್ಲ. ಆದರೆ ಮನುಷ್ಯನ ಮೇಲೆ ನಿಮಗೆ ಕೋಪ ಇರಬಾರ್ದು, ಆ ವ್ಯಕ್ತಿ ಮೇಲೆ ನಿಮಗೆ ಕೋಪ ಇರಬಾರ್ದು, ಆ ಮಾಡುವಂಥ ಕೆಲಸದ ಮೇಲೆ ಕೋಪ ಇರಬೇಕು. ಅವನು ಕೆಟ್ಟವನಾಗಿದ್ದರೆ ಕೆಟ್ಟತನದ ಮೇಲೆ ನಮಗೆ ಕೋಪ ಇರಬೇಕು. ಅದಕ್ಕೆ ಕಾರಣಕರ್ತನಾಗಿರುವಂಥ ಈ ಸೈತಾನನ ಮೇಲೆ ನಾವು ಕೋಪವುಳ್ಳವರಾಗಿರಬೇಕು. ಆತನ ಆ ಒಂದು ಇದು ಅದಕ್ಕೋಸ್ಕರ ನಾವು ನಮ್ಮ ತಪ್ಪುಗಳನ್ನು ಕ್ಷಮಿಸಬೇಕು. ಸೊ ನಾವು ಪ್ರಾರ್ಥನೆ ಮಾಡಬೇಕಾದ್ರೆ ಇನ್ನು ನಮ್ಮ ಪ್ರಾರ್ಥನೆ ಪ್ರಾರಂಭ ಬಂದ್ಬಿಟ್ಟಿದೆ, ದೇವರಿಗೆ ಸ್ವಲ್ಪ ಹೊತ್ತು ಸ್ತೋತ್ರ ಮಾಡಬೇಕು. ದೇವರನ್ನ ಸ್ತುತಿಸೋದೇ ಮೊದಲನೇ ಸ್ಟೆಪ್ಪು ನಿಮ್ಮ ಪ್ರಾರ್ಥನೆಯಲ್ಲಿ. ಅದು 5 ನಿಮಿಷ ಮಾಡ್ತೀರೋ 10 ನಿಮಿಷ ಮಾಡ್ತೀರೋ ಎಷ್ಟೊತ್ತಾಗ್ತದೋ ನಿಮಗೆ ಬರೋ ವರ್ಡ್ಸ್ ಎಲ್ಲ ಯೂಸ್ ಮಾಡಿ ದೇವ್ರನ್ನ ಹೊಗಳ್ಬೇಕು, ದೇವ್ರನ್ನ ಸ್ತುತಿ ಮಾಡಬೇಕು, ದೇವರಿಗೆ ಸ್ತೋತ್ರ ಹೇಳಬೇಕು, ದೇವರಿಗೆ ಥ್ಯಾಂಕ್ಸ್ ಹೇಳಬೇಕು, ದೇವ್ರು ಮಾಡಿರೋಂಥ ಉಪಕಾರಗಳನ್ನ ನೆನೆಸ್ಬೇಕು, ಎಲ್ಲ ಮಾಡಬೇಕು. ಅದಾದಮೇಲೆ ಮೊಟ್ಟ ಮೊದಲನೇದಾಗಿ ನೀವು ಮಾಡಬೇಕಾಗಿರೋದು ನಿಮ್ಮ ವಿರೋಧಿಗಳನ್ನು, ನಿಮ್ಮ ವೈರಿಗಳನ್ನು, ನಿಮಗೆ ನೋವು ಮಾಡಿರೋಂಥವ್ರನ್ನ ಕ್ಷಮಿಸಬೇಕು. ಅವರನ್ನು ಕ್ಷಮಿಸೋದಂದರೆ ಅರ್ಥ ಏನು? ಅವ್ರ ಬಗ್ಗೆ ಕೆಟ್ಟ ಆಲೋಚನೆ, ನಿಮಗೆ ಕೋಪ ಅವ್ರ ಮೇಲೆ ಇರಬಾರ್ದು. ಅವರು ಕೆಟ್ಟದ್ದು ಮಾಡ್ತಾಯಿದ್ದಾರಾ, ದೂರ ಇಟ್ಬಿಟ್ರಿ. ಆದರೆ ಅವ್ರನ್ನ ಹಾಗೆ ಮಾಡಬಾರ್ದು. ಅಂದರೆ ಅವ್ರ ಬಗ್ಗೆ 4 ಜಾಗದಲ್ಲಿ ಹೇಳ್ಕೊಳ್ಳೋದು, ಅವ್ರ ಬಗ್ಗೆ 4 ಜಾಗದಲ್ಲಿ ಮಾತಾಡ್ಕೊಳ್ಳೋದು, ಅದೆಲ್ಲ ಮಾಡಬಾರ್ದು. ಅಥವಾ ಅವರು ಮಾಡಿರೋಂಥ ತಪ್ಪನ್ನು ಎಲ್ಲ ಜನರಿಗೆ ಹೇಳೋದು, ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಅವ್ರು ಕಾಣಿಸ್ದಾಗೆಲ್ಲ ನೋವು ತಿನ್ನೋದು, ಇದೆಲ್ಲ ನಮಗೆ ತೊಂದರೆ ಹೊರತು ಅವ್ರಿಗೇನೂ ಆಗೋದಿಲ್ಲ. ಸೊ ಅನ್ಫರ್ಗ್ಯೂನೆಸ್ ನಮ್ಮ ಪ್ರಾರ್ಥನೆಗೆ ಒಂದು ಅಡ್ಡಿ. ಅಂದರೆ ಕ್ಷಮಿಸಿಬಿಡಬೇಕು. ಯಾವಾಗ ನಾವು ಇನ್ನೊಬ್ಬರ ನಮಗೆ ವಿರುದ್ಧವಾಗಿ ಮಾಡಿದವ್ರ ಪಾಪಗಳನ್ನು ಕ್ಷಮಿಸ್ತೀವೋ, ದೇವ್ರಿಗೆ ವಿರುದ್ಧವಾಗಿ ಪಾಪ ಮಾಡಿದವ್ರನ್ನ ನಾವು ಕ್ಷಮಿಸೋ ಅಧಿಕಾರ ನಮಗಿಲ್ಲ. ಅದು ದೇವರು, ನಾವು ಅವ್ರನ್ನ ಹತ್ರ ಕೂಡ ಸೇರಿಸ್ಬಾರ್ದು, ಅವ್ರ ಜೊತೆ ಸಹವಾಸನೂ ಮಾಡಬಾರ್ದು ಅಂತ ಸತ್ಯವೇದ ಹೇಳ್ತದೆ. ಅಂಥವ್ರ ಸಹವಾಸ ಬಿಟ್ಟು ನಾವು ಅವ್ರ ಜೊತೆ ಸಹವಾಸ ವ್ಯವಹಾರನೇ ಇಟ್ಕೊಬಾರ್ದು ಅಂತ ದೇವ್ರ ವಾಕ್ಯ ಹೇಳ್ತದೆ. ನಾನು ಮಾತಾಡ್ತಾ ಇರೋದು ವಿಶ್ವಾಸಿಗಳ ಬಗ್ಗೆ. ಆದರೆ ಯಾವಾಗ ನಾವು ಅದನ್ನು ಮಾಡ್ತೀವೋ ಆವಾಗ ದೇವರು ನಮ್ಮ ತಪ್ಪುಗಳನ್ನು ದೇವರು ಕ್ಷಮಿಸ್ತಾನೆ ಅಂತ ದೇವ್ರ ವಾಕ್ಯ ಹೇಳ್ತದೆ. ಸೊ ಆ ಕ್ಲಿಯರೆನ್ಸ್ ಸಿಕ್ಕಿದಾಗ ನಮ್ಮ ಪ್ರಾರ್ಥನೆಗೆ ಇರುವಂಥ ಒಂದು ಅಡ್ಡಿ ಪಕ್ಕಕ್ಕೆ ಹೋಗ್ಬಿಡ್ತದೆ. ಅದು ನಮಗೆ ತೊಂದರೆ ಆಗೋದಿಲ್ಲ. ನಮ್ಮ ಪ್ರಾರ್ಥನೆಗೆ ಅಡ್ಡಿ ಇದೊಂದಿದೆ, ಯಾವುದು ಅನ್ಫರ್ಗಿವ್ನೆಸ್ ನಮ್ಮ ಮನಸ್ಸಲ್ಲಿ. ಅದಕ್ಕೋಸ್ಕರ ಏನು ಮಾಡಬೇಕು, ಪ್ರತಿ ಸಾರಿ ಪ್ರಾರ್ಥನೆ ಮಾಡುವಾಗ ಮೊಟ್ಟ ಮೊದಲನೇದಾಗಿ, ದೇವರೇ ನನಗೆ ವಿರುದ್ಧವಾಗಿ ಯಾರ್ಯಾರು ನನ್ನನ್ನು ನೋವು ಮಾಡಿದಾರೋ, ಅಥವಾ ನನ್ನ ವಿರುದ್ಧವಾಗಿ ಮಾತಾಡಿದಾರೋ, ಅಥವಾ ನನಗೆ ವಿರುದ್ಧವಾಗಿ ನಾನು ಕೋಪ ಬರಂಗೆ ಮಾಡಿದಾರೋ, ಅಥವಾ ನನ್ನ ತೇಜೋವಧೆ ಮಾಡಿದಾರೋ, ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡ್ಕೊಂಡಿದ್ದಾರೋ, ತಿಳಿದಂಗೇನು ನನ್ನ ಬಗ್ಗೆ ತಿಳಿದ್ರೂ ಸಹ ತಿಳಿದಂಗೆ ಮಾತಾಡಿದಾರೋ ಅಂಥವ್ರನ್ನೆಲ್ಲ ನಾನು ಯೇಸು ನಾಮದಲ್ಲಿ ಕ್ಷಮಿಸ್ತಾ ಇದ್ದೀನಿ ಅಂತ ನೀವು ಹೇಳುವಾಗ ನಿಮ್ಮ ಪಾಪಗಳು ಕ್ಷಮಿಸಲ್ಪಡ್ತವೆ. ಇದು ಸತ್ಯವೇದ ನಮ್ಗೆ ಕಲಿಸುವಂಥ ವಿಷಯ. ಎರಡನೇದು ಬಂದು ರೋಮಾಪುರದವ್ರು ಬರೆದ ಪತ್ರಿಕೆ 10ನೇ ಅಧ್ಯಾಯ 3ನೇ ವಚನದಲ್ಲಿದೆ. ಏನಂತ ಹೇಳಿದ್ರೆ, ಸೆಲ್ಫ್ ರೈಚಸ್ನೆಸ್, ಸ್ವನೀತಿ ನಮ್ಮನ್ನು ದೇವರಿಂದ
ದೂರ ಮಾಡ್ತದೆ, ನಮ್ಮ ಪ್ರಾರ್ಥನೆಗಳಿಗೆ ಅಡ್ಡಿ ನಿಂತ್ಕೊತದೆ. ಯಾಕೆ ಅಂತ ಹೇಳಿದ್ರೆ ಆ ಒಂದು ಸ್ವನೀತಿ ಏನಿದೆ ಅದು ನಾನು ಅನ್ನೋದನ್ನು ನಮ್ಮಲ್ಲಿ ತರ್ತದೆ. ನಾನು ನೀತಿವಂತನು, ನಾನು ಒಬ್ಬ ಡೈಲಿ ಪ್ರೇಯರ್ ಮಾಡ್ತೀನಿ, ನಾನು 10 ಜನಕ್ಕೆ ವಾಕ್ಯ ಹೇಳ್ತೀನಿ, ನಾನು ಬೈಬಲ್ ಟೀಚರು, ನಾನು ಪಾಸ್ಟ್ರು, ನಾನು ಯಾವಾಗ ಯಾರಿಗಾನ ಪ್ರೇಯರ್ ಮಾಡಿದೆ ಚೆನ್ನಾಗಾಗ್ಬಿಡ್ತದೆ. ಇದೆಲ್ಲ ಸ್ವನೀತಿನ ಬಿಟ್ಬಿಡಬೇಕು. ಸ್ವನೀತಿ ಇರಬಾರ್ದು. ನಮ್ಮಲ್ಲಿ ಬರೀ ದೇವರ ಒಂದು ನೀತಿ ಮಾತ್ರ ನಮ್ಮಲ್ಲಿ ಇರಬೇಕಂದ್ರೆ ದೇವರು ತೋರಿಸುವಂಥ ನಿತ್ಯ ದೇವರಿಗೆ ಮೆಚ್ಚುಗೆ ಆದಂಥ ಕಾರ್ಯಗಳನ್ನೇ ನಾವು ಮಾಡುವವರಾಗಿರಬೇಕು. ಸ್ವನೀತಿ ನಮಗೆ ಅಡ್ಡವಾಗಿ ನಿಂತ್ಕೋತದೆ ನಮ್ಮ ಪ್ರಾರ್ಥನೆಗಳಲ್ಲಿ. ಸ್ವನೀತಿ ಅಂತ ಹೇಳುವಾಗ ನೀವು ಇನ್ನೂ ಡೀಪಾಗಿ ನೀವು ಆಲೋಚನೆ ಮಾಡ್ಬೋದು. ಸ್ವನೀತಿ ಅಂತ ಹೇಳಿದ್ರೆ ಒಂದೇ ವರ್ಡಲ್ಲಿ ಹೇಳ್ಬೇಕಂದ್ರೆ ನಾನು ನೀತಿವಂತನು, ನಾನು ಕರೆಕ್ಟು, ಇನ್ನೆಲ್ಲರೂ ತಪ್ಪು, ನಾನು ಯಾವತ್ತೂ ತಪ್ಪು ಮಾಡೋದೇ ಇಲ್ಲ, ನನ್ನ ಕೈಯಲ್ಲಿ ತಪ್ಪಾಗೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಭಾವನೆಯಲ್ಲಿ ಬಂದ್ಬಿಡೋದು. ಅದನ್ನು ನಾವು ಅವಾಯ್ಡ್ ಮಾಡಬೇಕು. ಅದೇ ರೀತಿಯಾಗಿ 3ನೇ ವಿಷಯ ಬಂದ್ಬಿಟ್ಟು ದೇವರ ಚಿತ್ತವಿಲ್ಲದೆ ನಾವು ಕೇಳ್ತಾ ಇರ್ತೀವಿ. ಅದನ್ನು 1 ಯೋಹಾನ 5ನೇ ಅಧ್ಯಾಯ ಅದರ 14 ಮತ್ತು 15ನೇ ವಚನದಲ್ಲಿ ನೋಡ್ತೀವಿ. ಏನಂತ ಹೇಳಿದ್ರೆ ನಾವು ಏನು ಬೇಡಿದ್ರೂ ದೇವರ ಚಿತ್ತಾನುಸಾರವಾಗಿ ಬೇಡಬೇಕು. ಅಂದರೆ ನಮಗೆ 100 ಅನಿಸ್ಬೋದು ಕರೆಕ್ಟ್ ಅಂತ. ನಮ್ಮ ಅವಶ್ಯಕತೆಗಳು ನಾವು ಏನೋ ಕೇಳ್ಬೋದು, ದೇವ್ರ ಹತ್ರ ಏನು ಬೇಕಾದ್ರೂ ನೀವು ಕೇಳಿದೆಲ್ಲ ನಿಮಗೆ ಸಿಗ್ತದೆ ಅಂತ ದೇವ್ರ ವಾಕ್ಯ ಹೇಳ್ತದೆ. ಆದರೆ ಅದು ದೇವರ ಚಿತ್ತಾನುಸಾರವಾಗಿದ್ದಾಗ ಮಾತ್ರ ಸಿಗ್ತದೆ. ಅದಕ್ಕೋಸ್ಕರವಾಗಿ ನಾವೇನೇ ಬೇಡಿದ್ರು ದೇವ್ರ ಹತ್ರ ಕೊನೆಗೆ ಒಂದು ಮಾತು ಹೇಳಬೇಕು. ಯೇಸು ಸ್ವಾಮಿ ಹೇಳ್ದಂಗೆ, ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸು ದೇವರೇ, ಆದರೂ ನನ್ನ ಚಿತ್ತ ಅಲ್ಲ ನಿನ್ನ ಚಿತ್ತ ನೆರವೇರಲಿ ಅಂತ ಯೇಸು ಸ್ವಾಮಿ ಹೇಳಿದ ಹಾಗೆ ದೇವರೇ ನನಗಿದು ಅನ್ನಿಸ್ತದೆ, ನನಗೆ ಸರಿ ಅನ್ನಿಸ್ತದೆ. ಯಾವ ವಿಚಾರನೇ ಇರ್ಬೋದು, ಒಂದು ಮದುವೆ ವಿಚಾರ ಇರ್ಬೋದು, ಒಂದು ವ್ಯಾಪಾರದ ವಿಚಾರ ಇರ್ಬೋದು, ಅಥವಾ ನೀವು ಒಂದು ಬೇರೆ ಯಾವುದೇ ವಿಚಾರ, ಮನೆಯ ವಿಚಾರ ಇರ್ಬೋದು. ಅದರಲ್ಲಿ ತೀರ್ಮಾನ ತೆಗೆದುಕೊಳ್ಬೇಕಾದ್ರೆ ನಾವು ಎಲ್ಲ ಹೇಳಿದ ಮೇಲೆ ಯೇಸು ಸ್ವಾಮಿ ಥರ ಹೇಳ್ಬೇಕು. ಏನಂತ ಹೇಳಿದ್ರೆ ನನ್ನ ಚಿತ್ತ ಅಲ್ಲ ನಿನ್ನ ಚಿತ್ತ ನೆರವೇರಲಿ ಸ್ವಾಮಿ ಅಂತ. ಬರೀ ಬಾಯಲ್ಲಿ ಹೇಳೋದು ಮಾತ್ರ ಅಲ್ಲ, ಅದನ್ನು ಅಂಗೀಕರಿಸೋದಕ್ಕೆ ನಾವು ಮನಸ್ಸುಳ್ಳವರಾಗಿರಬೇಕು. ಬಾಯಲ್ಲಿ ಹೇಳ್ಬಿಡ್ತೀವಿ ದೇವರೇ ನಿನ್ನ ಚಿತ್ತ ನೆರವೇರಲಿ ಅಂದ್ಬಿಟ್ಟು ನಮ್ಮ ಕೆಲಸ ನಾವು ಮತ್ತೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ. ಯಾರನ್ನ ಒಂದು ಯಾವುದೋ ಸಮಸ್ಯೆ ಇರ್ತದೆ, ಹಣಕಾಸು ಬೇಕಾಗಿರ್ತದೆ, ದೇವರೇ ನೀನು ಒದಗಿಸ್ಕೊಡು, ನಿನಗೆ ಗೊತ್ತಿದೆ ಇದು ಏನು ಬೇಕಂತ ಎಲ್ಲ ದೇವ್ರಿಗೆ ಒಪ್ಪಿಸ್ಬಿಟ್ಟು ತಿರ್ಗಾ ನಮ್ಮ ತಲೆ ಉಪಯೋಗಿಸಿ ಇವ್ರನ್ನ ಕೇಳೋದು, ಸಾಲ ತಗೊಳ್ಳೋದು, ಸಾಲ ಮಾಡೋದೆಲ್ಲ ಮಾಡ್ತಾಯಿರ್ತೀವಿ. ಅಂದರೆ ತೀರ್ಮಾನ ತಗೊಂಡ್ಮೇಲೂ ನಮ್ಮ ಮನಸ್ಸು ಚಂಚಲವಾಗಿರ್ತದೆ. ಆ ರೀತಿ ಇರಬಾರ್ದು. ದೇವರ ಚಿತ್ತಕ್ಕೆ ಒಳಗಾಗಬೇಕು. ಅವಾಗ ದೇವರು ಅದನ್ನು ಸಕ್ಸಸ್ಫುಲ್ಲಾಗಿ ನಡೆಸಿ ನಮ್ಮನ್ನು ಆ ಒಂದು ಸಮಸ್ಯೆಯಿಂದ ನಮ್ಮನ್ನು ಬಿಡಿಸ್ತಾರೆ. ಆ ಸಮಸ್ಯೆಯಿಂದ ಬಿಡಿಸಿ ನಮಗೆ ಆ ಸಮಸ್ಯೆಯಿಂದ ಬಿಡಿಸ್ತಾರೆ. ಸೊ ಇದೊಂದು ನಮ್ಮ ತೀರ್ಮಾನ ಇರಬೇಕು. ಇದು ಅಡ್ಡ ಏನು ಹೇಳಿ, ನಾವು ದೇವ್ರನ್ನ ಕೇಳೋದಿಲ್ಲ, ನಮ್ಮ ಆಲೋಚನೆಗಳನ್ನೇ ನಾವು ಮಾಡ್ತಾಯಿರ್ತೀವಿ. ನಮ್ಮ ಆಲೋಚನೆ ಪ್ರಕಾರ ಹೊರ್ಟೋಗ್ಬಿಡ್ತೀವಿ. ಪ್ರಾರ್ಥನೆ ಮಾತ್ರ ಮಾಡ್ತಾಯಿರ್ತೀವಿ, ಆದರೆ ನಮ್ಮ ಆಲೋಚನೆಯಲ್ಲಿ ಹೋಗ್ಬಿಟ್ಟು ಸಾಲದಲ್ಲಿ ಸಿಕ್ಕಾಕ್ಕೊಂಡು, ನೋವಲ್ಲಿ ಸಿಕ್ಕಾಕ್ಕೊಂಡು, ತೊಂದರೆಯಲ್ಲಿ ಸಿಕ್ಕಾಕೊಂಡು ಕೊನೆಗೆ ದೇವ್ರ ಮೇಲೆ ಇಟ್ಬಿಡೋದು, ದೇವರು ಸಹಾಯ ಮಾಡಲಿಲ್ಲ ನಮಗೆ ಅಂತ. ಆ ರೀತಿ ಇರಬಾರ್ದು ಅನ್ನೋದು ಈ ಒಂದು ವಾಕ್ಯದ ತಾತ್ಪರ್ಯ. ಮತ್ತೊಂದು ಮುಖ್ಯವಾದ ವಿಷಯ ಏನಂತ ಹೇಳಿದ್ರೆ ಸೆಲ್ಫ್ ಸೋಲ್ ಟೈ ಅಂತ ಹೇಳಿದ್ರೆ ನಾವು ದೇವರ ಆತ್ಮವನ್ನು ಕೇಳೋದಿಲ್ಲ, ಯಾವುದನ್ನು ಕೇಳೋದಿಲ್ಲ, ಏನಿಲ್ಲ. ನಮ್ಮ ಮನಸ್ಸಿಗೆ ಬಂದಿದ್ದು ನಾವು ಮಾಡ್ತಾಯಿರ್ತೀವಿ. 100 ಜನ ಹೇಳಲಿ, ದೇವ್ರ ಸೇವಕರೇ ಹೇಳಲಿ, ಇಲ್ಲಾಂದರೆ ಮನೆಯಲ್ಲಿ ತಂದೆ ತಾಯಿಗಳೇ ಹೇಳಲಿ, ಯಾರೇ ಹೇಳಲಿ, ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಯಾರೇನು ಹೇಳಿದ್ರು ದೇವ್ರ ವಾಕ್ಯ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದ್ರೂ ನಮ್ಮ ಮನಸ್ಸಿನ ಇಚ್ಛೆ ನಮ್ಮ ಮನಸ್ಸು ಏನು ಹೇಳ್ತದೋ ಅದನ್ನೇ ನಾವು ಮಾಡೋಕ್ಕೆ ಹೋಗ್ತಾಯಿರ್ತೀವಿ. ಕೇಳಿಸ್ಕೊತೀವಿ, ಎಲ್ಲರದು ಕೇಳಿಸ್ಕೊಂಡು. ಆದರೆ ಆ ಪ್ರಾರ್ಥನೆ ಮಾಡ್ತಾರೋ ವಿಷಯದ ಬಗ್ಗೆ ನಮ್ಮ ಆಲೋಚನೆಗಳು ಸಹ ನಾವು ನೋಡ್ತಾ ಇರ್ತೀವಿ. ನಮ್ಮ ಮೈಂಡಲ್ಲಿ, ನಮ್ಮ ಹೃದಯದಲ್ಲಿ, ನಮ್ಮ ಬುದ್ಧಿಗೆ ಅನುಸಾರವಾಗಿ ನಮಗೇನು ಇವ್ರು ಹೇಳೋದು ನಮಗೆ ಗೊತ್ತಿಲ್ವಾ, ನಾವೇನು ಅಷ್ಟು ಜ್ಞಾನ ಇಲ್ವಾ ಅಂತ ಅನ್ನೋ ಲೆಕ್ಕದಲ್ಲಿ ಏನು ಮಾಡ್ತಾಯಿರ್ತೀವಿ ಅಂತ ಹೇಳಿದ್ರೆ
ದೇವರನ್ನು ಪಕ್ಕಕ್ಕೆ ತಳ್ಳಿ ನಮ್ಮ ಒಂದು ಆಲೋಚನೆ ಮೇಲೆ ಹೋಗ್ತಾ ಇರ್ತೀವಿ. ಅದನ್ನು ಸಹ ನಮ್ಮ ಪ್ರಾರ್ಥನೆಗಳಿಗೆ ಅಡ್ಡಿ ಆಗ್ತದೆ. ನೆಕ್ಸ್ಟ್ ಮುಖ್ಯವಾದಂಥ ವಿಷಯ ಯಾವುದು ಅಂತ ಹೇಳಿದ್ರೆ, ನಮ್ಮ ಪ್ರಾರ್ಥನೆಗೆ ಅಡ್ಡ ಬರುವಂಥದ್ದು ನಮ್ಮ ಸೀಕ್ರೆಟ್ ಸಿನ್ಸ್, ಅಂದರೆ ರಹಸ್ಯ ಪಾಪಗಳು. ರಹಸ್ಯ ಪಾಪಗಳು ಅಂದ್ರೇನು? ದೇವರಿಂದಂತೂ ಏನು ಮುಚ್ಚಿಡೋಕ್ಕಾಗಲ್ಲ, ಮನುಷ್ಯರಿಂದ ಮುಚ್ಚಿಟ್ಟು ನಾವು ಪಾಪಗಳನ್ನು ಮಾಡ್ತಾಯಿರ್ತೀವಿ. ಕೆಲವ್ರನ್ನ ನಾನು ನೋಡಿದ್ದೀನಿ. ನಮ್ಮ ಒಂದು ಊರಲ್ಲಿ, ಹೆಸರು ಹೇಳೋದು ಬೇಡ, ಒಂದು ಊರಲ್ಲಿ ಒಬ್ಬ ಸೇವಕರು, ದೇವ್ರ ಸೇವೆ ಮಾಡೋರು ಚರ್ಚ್ ಬೇರೆ ನಡೆಸ್ತಾರೆ, 2 ಕಡೆ ಚರ್ಚ್ ನಡೆಸ್ತಾರೆ. ಒಂದಿನ ನಮ್ಮ ಸ್ನೇಹಿತರೊಬ್ಬರು, ಅವರು ಪರಿಚಯ ಮಾಡಿಕೊಟ್ಟಿದ್ದೆ ಅವ್ರಿಗೆ, ಪಾಸ್ಟ್ರ್ ಇವರು ಅಂತ. ಓಕೆ, ಅವರು ಪಾಸ್ಟ್ರ್ ಅಂದ್ಬಿಟ್ಟು ಏನು ಮಾಡಿದ್ದಾರೆ, ಅವರು ರೋಡಲ್ಲಿ ಹೋಗ್ಬೇಕಾದ್ರೆ ಕಾಣಿಸಿದ್ದಾರೆ ನಮ್ಮ ಫ್ರೆಂಡಿಗೆ ಕಾಣಿಸಿದೆ. ಅವರೇನು ಅಂದ್ಕೊಂಡವ್ರೆ, ಪಾಸ್ಟ್ ಅಲ್ವಾ, ಮಾತಾಡ್ಸೋಣ, ಬಿನ್ನಿ ಪಾಸ್ಟ್ರವರ ಫ್ರೆಂಡ್ ಅಲ್ವಾ, ಫ್ರೆಂಡ್ ಅಲ್ವಾ, ಮಾತಾಡ್ಸೋಣ ಅಂದ್ಬಿಟ್ಟು ಹೋದ್ರೆ ಹಿಂದೆ ಹೋದ್ರಂತೆ. ಅವರು ಭಾಳ ಗಾಡಿ ನಿಲ್ಲಿಸ್ಬಿಟ್ಟು ಬಡಬಡ ಅಂತ ಓಡಿದ್ರಂತೆ. ಹೋಗಿ ನೋಡಿದ್ರೆ ಬಾರಲ್ಲಿ ಹೋಗ್ಬಿಟ್ಟು ಡ್ರಿಂಕ್ಸ್ ತೊಗೊಂಬರ್ತಾಯಿದ್ದಾರೆ. ಆಮೇಲೆ ಅವರು ಸೇವಕರು, ನಮ್ಮ ಬ್ರದರು, ನನಗೆ ಪರಿಚಯ ಇರೋವಂಥವ್ರು, ಅವ್ರು ನಿಲ್ಲಿಸ್ಬಿಟ್ಟು ಕೇಳಿದ್ರಂತೆ ಅವ್ರನ್ನ, ಬನ್ನಿ ಇಲ್ಲಿ, ನೀವು ಪಾಸ್ಟರ್ ಅಲ್ವಾ? ಹೌದು ಅಂದೆ. ಮತ್ತು ಯಾಕೆ ನೀವು ಇಂಥ ಕೆಲಸ ಮಾಡ್ತೀರಾ? ಇದೆಲ್ಲ ನಮ್ಗೆ ಸಾಕ್ಷಿ ಹೋಗೋದಿಲ್ವಾ? ಕ್ರೈಸ್ತರ ಒಂದು ಮಾನನೇ ತೆಗಿತಾ ಇದ್ದೀರಲ್ಲ, ಹೋಗಿ ಬಾರಲ್ಲಿ ತೊಗೊಂಬಂದು ನೀವು ಪಾಸ್ಟ್ರು ಅಂತ ಹೇಳ್ಕೊತಾ ಇದ್ದೀರಾ, ಬಾರಲ್ಲಿ ಡ್ರಿಂಕ್ಸ್ ತೊಗೊತಾ ಇದ್ದೀರಾ, ಅದು ಮನೆಗೆ ಹೋಗಿ ಕುಡಿತೀರಾ, ನಿಮ್ಮ ಮನೆ ಮಕ್ಕಳ ಮುಂದೆ ಕುಡಿತೀರಾ, ನಿಮ್ಮ ಮನೆಯಲ್ಲಿ ಮಾಡ್ತೀರಾ ನೀವು, ಹಂಗೆ ಅಂತ ಹೇಳಿದ್ದಕ್ಕೆ ಅವ್ರು ಹೇಳಿದ್ರಂತೆ, ಏನು ಮಾಡೋದು ಬ್ರದರ್, ನನಗೆ ರಾತ್ರಿ ಹೊತ್ತು ನಿದ್ದೆ ಬರಲ್ಲ, ಟೆನ್ಷನ್ ಇದೆ, ಆ ರೀತಿಯಾಗಿ. ಮತ್ತೆ ನೋಡಿದ್ರೆ ಅವರು ಪ್ರಾರ್ಥನೆ ಮಾಡಿದ್ರೆ ಭೂಮಿ ಅಳ್ಳಾಡಬೇಕು, ಹಂಗೆ ಗುದ್ದಿ ಒದ್ದು ಎಲ್ಲ ಮಾಡಿ ಕುಣಿದಾಡ್ಬಿಟ್ಟು ಪ್ರೇಯರ್ ಮಾಡ್ತಾರೆ, ಅನ್ಯ ಭಾಷೆಯಲ್ಲೆಲ್ಲ ಮಾತಾಡಿ ಪ್ರೇಯರ್ ಮಾಡೋದು. ನೋಡಿದ್ರೆ ಇಲ್ಲಿ ಡ್ರಿಂಕ್ಸು ಮಾಡ್ತಾಯಿದ್ದಾರೆ. ಸೊ ಪ್ರಿಯದಂಥವರೇ, ಇಂಥ ಸೀಕ್ರೆಟ್ ಸಿನ್ಸ್ ಅಂತ ಹೇಳಿದ್ರೆ ನಾನು ಒತ್ತಾಯ ಮಾಡಿ ಹೇಳಬೇಕಾಗಿಲ್ಲ. ಕೆಲವರು ಮುಂದೆ ಸಿಸ್ಟರ್ ಅಂತ ಲೇಡೀಸ್ನ ಮಾತಾಡಿಸ್ತಾ ಇರ್ತಾರೆ. ಆಮೇಲೆ ನೋಡಿದ್ರೆ ಅವ್ರ ಬಗ್ಗೆ ಕೆಟ್ಟ ಆಲೋಚನೆ ಇರ್ತದೆ, ಅವ್ರ ಬಗ್ಗೆ ಕೆಟ್ಟ ಒಂದು ಆಲೋಚನೆ ಮಾಡ್ತಾಯಿರ್ತಾರೆ. ಮತ್ತು ಕೆಟ್ಟ ಜನಗಳಿಗೆ ಮೋಸ ಮಾಡುವಂಥದ್ದು, ಸೀಕ್ರೆಟಾಗಿ ಗೊತ್ತಿಲ್ಲದಂಗೆ ಮೋಸ ಮಾಡುವಂಥದ್ದು, ಈ ಸೀಕ್ರೆಟ್ ಸಿನ್ಸು ನಮ್ಮ ಪ್ರಾರ್ಥನೆಗಳಿಗೆ ಅಡ್ಡಿಯಾಗಿರ್ತವೆ. ಸೊ ನಾವು ಚೆಕ್ ಮಾಡ್ಕೊಬೇಕು, ನಮ್ಮನ್ನು ನಾವು ಆವಾಗವಾಗ ಪವಿತ್ರಾತ್ಮನ ಮುಖಾಂತರ ಚೆಕ್ ಮಾಡ್ಕೊತಾ ಇರಬೇಕು. ದೇವರೇ, ನನ್ನಲ್ಲಿ ಏನಾದರೂ ಅಂತ ಇದ್ದರೆ ನಿನಗಿಷ್ಟ. ದಾವೀದ ರಾಜ ಒಬ್ಬನು ಹೇಳ್ತಾನೆ, ದೇವರೇ, ನಿನಗಿಷ್ಟವಿಲ್ಲದೇನು ನನ್ನಲ್ಲಿದ್ದರೆ ದಯವಿಟ್ಟು ತೆಗೆದಾಕಿ ನನ್ನನ್ನು ಸನಾತನ ಮಾರ್ಗದಲ್ಲಿ ನಡೆಸು ಅಂತ. ಅದನ್ನು ನಾವು ಹೇಳೋದ್ರಲ್ಲಿ ತಪ್ಪೇನಿಲ್ಲ. ಆ ರೀತಿಯಾಗಿ ಸೀಕ್ರೆಟ್ ಸಿನ್ಸು ನಮ್ಮ ಜೀವನದಲ್ಲಿ ಇರಬಾರ್ದು. ನೈತಿಕ ಸಂಬಂಧಗಳು, ನೈತಿಕ ಆಲೋಚನೆಗಳು. ಯೇಸು ಸ್ವಾಮಿ ಹೇಳ್ತಾರೆ, ನೀನು ಒಂದು ಹೆಂಗಸಿನ ಬಗ್ಗೆ ಹೋಗಿ ಅವ್ರ ಜೊತೆ ವ್ಯಭಿಚಾರ ಮಾಡಬೇಕು ಅಂತಿಲ್ಲ, ವ್ಯಭಿಚಾರ ಮಾಡ್ದಂಗೆ ಆಲೋಚನೆ ಮಾಡಿದ್ರೇ ವ್ಯಭಿಚಾರ ಮಾಡ್ದಂಗೆ ಲೆಕ್ಕ ಅಂತ ಯೇಸು ಸ್ವಾಮಿ ಹೇಳ್ತಾರೆ. ಸೊ ಆ ಸೀಕ್ರೆಟ್ ಸಿನ್ಸೂ ಸಹ ನಮ್ಮ ಜೀವನದಲ್ಲಿ ಇರಬಾರ್ದು. ಅದು ಲೇಡೀಸ್ ಇರ್ಬೋದು, ಜೆಂಟ್ಸ್ ಇರ್ಬೋದು, ಈ ಮಕ್ಕಳಿರ್ಬೋದು, ದೊಡ್ಡವರಿರ್ಬೋದು, ಚಿಕ್ಕವರಿರ್ಬೋದು, ಎಲ್ಲ. ಮತ್ತು ಮೊಬೈಲ್ಗಳಲ್ಲಿ ಕೆಟ್ಟದ ಪಿಕ್ಚರ್ಗಳನ್ನ ನೋಡೋದು, ಕೆಟ್ಟ ವಿಷಯಗಳನ್ನು ನೋಡೋದು, ನಮಗೆ ಉದ್ರೇಕ ಮಾಡುವಂಥ, ನಮ್ಮನ್ನು ಪಾಪದಲ್ಲಿ ತಳ್ಳುವಂಥ, ಕಾಮಾಭಿಲಾಷೆಗಳಲ್ಲಿ ತಳ್ಳುವಂಥ ವಿಷಯಗಳನ್ನು ನಾವು ನೋಡೋದು, ಯಾರಿಗೂ ಗೊತ್ತಿಲ್ಲದಂಗೆ ಬಾಗಿಲು ಹಾಕ್ಕೊಂಡು ಮನೆಯಲ್ಲಿ ಅಥವಾ ಎಲ್ಲ ನಾವು ಕೂತ್ಕೊಂಡು ದೂರ ಒಬ್ಬರೇ ನೋಡಿ ಮಜಾ ತಗೊಳ್ಳೋದು, ಅದನ್ನು ಆನಂದ ಪಡೋದು, ಅದೆಲ್ಲ ನಮ್ಮ ಪ್ರಾರ್ಥನೆಗಳಿಗೆ ಅಡ್ಡಿಯಾಗಿರ್ತದೆ. ಸೊ ದಯವಿಟ್ಟು ಅಂಥವಿದ್ದರೆ ಅದನ್ನು ದೇವ್ರಿಗೆ ಒಪ್ಪಿಸ್ಕೊಟ್ಟು ನೀವು ದೇವ್ರ ಹತ್ರ ಕೇಳ್ರಿ, ದೇವರೇ ನನ್ನ ಬಿಡುಗಡೆ ಮಾಡುವಂಥ ದೇವರು ಬಿಡುಗಡೆ ಮಾಡ್ತಾರೆ. ಇದೂ ಸಹ ನಮ್ಮ ಪ್ರಾರ್ಥನೆಗೆ ಅಡ್ಡವಾಗಿರ್ತದೆ. ಕೊನೆಯದಾಗಿ 1 ಯೋಹಾನ 2ನೇ ಅಧ್ಯಾಯ 16ನೇ ವಚನ, ಅದರಲ್ಲಿ ಬರೆದಿದೆ, ಕಣ್ಣಿನಾಶೆ, ದೇಹದಾಶೆ, ಬದುಕು ಬಾಳಿನ ಡಂಬ. ಇದು ಕ್ರೈಸ್ತರಲ್ಲಿ ವಿಶೇಷವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಹೆಣ್ಮಕ್ಳಲ್ಲಿ, ಗಂಡಸರಲ್ಲೂ ಇದೆ.
ಅದರ ಪರ್ಸೆಂಟೇಜ್ ಲೆಕ್ಕ ನೋಡಿದ್ರೆ ಹೆಣ್ಮಕ್ಳದ್ದು ಸ್ವಲ್ಪ ಜಾಸ್ತಿ ಇರ್ತದೆ. ಏನಂತ ಹೇಳಿದ್ರೆ ಕಣ್ಣಿನ ಆಸೆ, ದೇಹದ ಆಸೆ, ಬದುಕು ಬಾಳಿನ ಡಂಬ. ಕಣ್ಣಿನ ಆಸೆ ಅಂತ ಹೇಳಿದ್ರೆ ಅವ್ರು ನೋಡಿದ್ದೆಲ್ಲ ತೊಗೊಬೇಕು, ಅವ್ರು ನೋಡಿದ್ದೆಲ್ಲ ಹಾಕ್ಕೊಬೇಕು. ಅದಕ್ಕೋಸ್ಕರ ಏನು ಬೇಕಾದ್ರೆ ಮಾಡ್ತಾರೆ. ಸುಳ್ಳು ಹೇಳ್ತಾರೆ, ಮೋಸ ಮಾಡ್ತಾರೆ, ಬೇಕಾದ್ರೆ ಸಾಲ ಮಾಡ್ತಾರೆ, ಎಲ್ಲ ಮಾಡ್ತಾ ಇರ್ತಾರೆ ಕಣ್ಣಿನ ಆಸೆಗೋಸ್ಕರ, ಲೋಕದ ವಿಚಾರಕ್ಕೋಸ್ಕರವಾಗಿ. ಒಬ್ಬ ವಿಶ್ವಾಸಿ ಅಂತ ಆದಮೇಲೆ, ಅವನು ಬ್ಯಾಪ್ಟಿಸಮ್ ತೊಗೊಂಡು ದೇವ್ರ ಮಗನಾದಮೇಲೆ, ದೇವ್ರ ಮಗಳಾದಮೇಲೆ ದೇವರಿಗೆ ಇಷ್ಟವಾದಂಥ ಜೀವಿತವನ್ನು ಜೀವಿಸಬೇಕೇ ಹೊರತು ಲೋಕಕ್ಕೆ ಇಷ್ಟವಾದಂಥದ್ದನ್ನು ಅವನು ಜೀವಿಸಬಾರ್ದು. ಲೋಕಕ್ಕೋಸ್ಕರವಾಗಿ ಇವರೇನು ಮಾಡ್ತಾರೆ ಅಂತ ಹೇಳಿದ್ರೆ ವೆರೈಟಿಯಾಗಿ ಅದು ಏನು ಮೇಕಪ್ ಬೇಕಾ, ಅದಕ್ಕೆ ಏನು ಬೇಕು. ನಾನು ಎಲ್ಲರನ್ನೂ ಬೈತಾ, ನನ್ನ ಮನೇಲಿ ಹೆಣ್ಮಕ್ಳನ್ನೂ ನಾನು ಖಂಡಿಸ್ತಾ ಇರ್ತೀನಿ. ಏನಂತ ಹೇಳಿದ್ರೆ ಬೇಡ, ನಮಗೆ ಮೇಕಪ್ಪು ಅದೆಲ್ಲ ಜಾಸ್ತಿ ಓವರ್ ಮಾಡಬಾರ್ದು. ಚೆನ್ನಾಗಿ ಕಾಣಿಸೋದಕ್ಕೋಸ್ಕರ ಎಷ್ಟು ಬೇಕೋ ಅಷ್ಟು ಮಾಡಿರಿ. ಅದು ಬಿಟ್ಬಿಟ್ಟು ಯಾರೋ ಮಾಡಿದ್ರು ಅಂತ ನೀವು ಮಾಡೋದು, ಯಾರೋ ಅಂತ ಬಟ್ಟೆ ಹಾಕಿದ್ರು ಅಂತ ನೀವು ಹಾಕ್ಕೊಳ್ಳೋದು, ಯಾರೋ ಕುಣಿದ್ರು ಅಂತ ನೀವು ಕುಣಿಯೋದು, ಯಾರೋ ತಿಂದರು ಅಂತ ನೀವು ತಿನ್ನೋದು, ಅದು ಕಣ್ಣಾಸೆ, ದೇಹದಾಸೆ. ಎರಡನೇದಾಗಿ ದೇಹದಾಸೆ ಅಂತ ಹೇಳಿದ್ರೆ ಈ ನಮ್ಮ ದೇಹದಲ್ಲಿ ಇರುವಂಥ ಒಂದು ಆಹಾರ ಮತ್ತು ಇನ್ನೊಂದು ನಶೆ ಪದಾರ್ಥಗಳು ಅಡಿಕ್ಟ್ ಆಗಿಬಿಟ್ಟಿರ್ತಾರೆ. ಈ ದೇಹದಾಸೆಗಳಿಗೆ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ. ಕೆಲವರಿಗೆ ಕೂಲ್ ಡ್ರಿಂಕ್ಸ್ ಡೈಲಿ ಕುಡಿಬೇಕು, ಕೂಲ್ ಡ್ರಿಂಕ್ಸ್ಗೆ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ. ಕೆಲವರು ಟೀ ಕಾಫಿಗೋಸ್ಕರ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ. ಕೆಲವರು ಡ್ರಿಂಕ್ಸ್ಗೆ ಅಡಿಕ್ಟ್ ಆಗಿರ್ತಾರೆ. ಕೆಲವು ತಿನ್ನೋ ವಸ್ತುಗಳಿಗೋಸ್ಕರ ಅಡಿಕ್ಟ್ ಆಗಿರ್ತಾರೆ. ನಾನ್ ವೆಜ್ ಡೈಲಿ ಬೇಕು ಅವ್ರಿಗೆ. ಸೊ ಇದು ಯಾವುದೇ ಅಡಿಕ್ಷನ್ ಇರಲಿ, ಅದು ದೇಹದಾಸೆನೇ. ಯಾವುದೇ ಅಡಿಕ್ಷನ್ನು. ಕೆಲವರಿಗೆ ಒಳ್ಳೆ ಬಟ್ಟೆ ಹಾಕ್ಕೊಬೇಕು ಅನ್ನೋದು ಒಂದು ಹುಚ್ಚು. ಹೊಟ್ಟೆಗೆ ಇಟ್ಟಿಲ್ದಿದ್ರು ಜುಟ್ಟಿಗೆ ಮಲ್ಲಿಗೆ ಬಂದಂಗೆ, ಹೊಟ್ಟೆಗೆ ಊಟ ಮಾಡಿದ್ರು ಪರವಾಗಿಲ್ಲ, ಒಳ್ಳೆ ಬಟ್ಟೆ, ಕಾಸ್ಟ್ಲಿ ಬಟ್ಟೆಗಳು ಹಾಕ್ತಾಯಿರ್ತಾರೆ. ಇದೆಲ್ಲ ಏನಂತಿದ್ರೆ ಅಡಿಕ್ಷನ್ ಈಸ್ ಟೋಟಲಿ ಸಿನ್. ಯು ಆರ್ ಅಡಿಕ್ಟೆಡ್ ಟು ಎನಿಥಿಂಗ್. ನೀನು ಯಾವುದಕ್ಕೆ ಭೂಮಿ ಮೇಲೆ ಅಡಿಕ್ಟ್ ಆದರೂ ಸಹ ಅದು ಪಾಪನೇ. ಒಬ್ಬ ವ್ಯಕ್ತಿಗೆ ಅಡಿಕ್ಟ್ ಆದ್ರೂ ಪಾಪನೇ, ಒಂದು ವಸ್ತುವಿಗೆ ಅಡಿಕ್ಟ್ ಆದ್ರೂ ಪಾಪನೇ, ಒಂದು ಆಹಾರಕ್ಕೆ ಅಡಿಕ್ಟ್ ಆದ್ರೂ ಪಾಪನೇ, ಒಂದು ಗಾಡಿಗೆ ಅಡಿಕ್ಟ್ ಆದ್ರೂ ಸಹ ಪಾಪನೇ. ನೀನು ಅಡಿಕ್ಷನ್ ಅನ್ನೋದು ಇರಬಾರ್ದು, ಅದು ದೇಹದಾಸೆ. ಬದುಕು ಬಾಳಿನ ಡಂಬ ಅಂತ ಹೇಳಿದ್ರೆ ಹೆಂಗೆ ಅಂತ ಹೇಳಿದ್ರೆ, ಏನು ಇಲ್ದಿದ್ರೂ ಇದ್ದಂಗೆ ತೋರಿಸ್ಕೊಳ್ಳೋದು ದೊಡ್ಡದಾಗಿ. ಸುಮ್ಮನೆ ಬಂದು ಕೆಲವರು ಸಾಕ್ಷಿ ಹೇಳ್ತಾ ಇರ್ತಾರೆ. ಏನಂತ ಹೇಳಿದ್ರೆ ಎಲ್ಲ ಚರ್ಚಲ್ಲೆಲ್ಲ ಎಲ್ಲರೂ ಹೇಳ್ತಾ ಇರ್ತಾರಲ್ಲ, ನಾನು ಒಂದು ಹೇಳಬೇಕು ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಹೇಳ್ತಾ ಇರ್ತಾರೆ. ಏನು, ನನಗೆ ನೆಗಡಿ ಆಗಿತ್ತು, ನಾನು ದೇವ್ರನ್ನ ಪ್ರಾರ್ಥನೆ ಮಾಡಿದೆ, ನೆಗಡಿ ಹೊರ್ಟೋಯ್ತು. ನನಗೆ ಕೆಮ್ಮು ಬಂದಿತ್ತು, ಪ್ರಾರ್ಥನೆ ಮಾಡಿದೆ, ಹೊರ್ಟೋಯ್ತು. ಅದಕ್ಕೆ ನೀನು ಪ್ರಾರ್ಥನೆ ಮಾಡೋದಕ್ಕಿಂತ ದೇವ್ರು ಕೊಟ್ಟಿರೋಂಥ ಜ್ಞಾನ ಉಪಯೋಗಿಸಿ ಅದಕ್ಕೆ ಬೇಕಾಗಿರೋ ಮೆಡಿಸಿನ್ ತೊಗೊಂಡ್ರೆ ಸರಿ ಹೋಗ್ಬಿಡ್ತದಲ್ವ. ಆಯಿತು, ನಿನಗೆ ಸತ್ತೋರು ಎದ್ದಿದ್ದಾನ, ನಾನು ಯಾರಿಗೋ ಪ್ರೇಯರ್ ಮಾಡಿದೆ, ತಲೆನೋವು ಹೊರ್ಟೋಯ್ತು ಅಂತ ಹೇಳಿದ್ರೆ, ತಲೆನೋವು ಹೋಗೋದಕ್ಕೆ ನೀನು ಪ್ರೇಯರ್ ಮಾಡಿದ್ರೂ, ಅವನು ಮಾತ್ರೆ ತೊಗೊಂಡ್ರು, ಒಂದು ಅಮೃತಾಂಜನ ಹಚ್ಚಿದ್ರೂ ಹೋಗ್ಬಿಡ್ತದೆ. ಆದರೆ ಸತ್ತೋಗಿರೋನು ಎದ್ದರೆ ಅದು ಸಾಕ್ಷಿ. ಅರ್ಥ ಆಯ್ತಾ? ಅಲೌಕಿಕವಾದಂತಂದರೆ ಲೋಕದಲ್ಲಿ ನೀನು ಸಾಮಾನ್ಯವಾಗಿ ಮಾಡದೇ ಇರೋಂಥದ್ದನ್ನು ದೇವರು ನಿನ್ನ ಜೀವನದಲ್ಲಿ ಮಾಡಿದ್ರೆ ಅದು ಆಶೀರ್ವಾದ. ಫಾರ್ ಎಕ್ಸಾಂಪಲ್, ನಿನಗೇನೋ ಅರ್ಜೆಂಟ್ ಅವಶ್ಯಕತೆ ಇರ್ತದೆ, ದುಡ್ಡಿನ ಅವಶ್ಯಕತೆ ಇರ್ತದೆ. ಆ ಟೈಮಲ್ಲಿ ನೀನು ಯಾರನ್ನ ಕೇಳಬೇಕು, ಸಾಲ ಮಾಡಬೇಕು ಅಂದ್ಕೊಂಡು ಯೋಚನೆ ಮಾಡುವಾಗ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀಯ, ದೇವರೇ ನನಗೆ ಸಾಲ ಮಾಡೋದಕ್ಕೆ ಇಷ್ಟ ಇಲ್ಲ, ನನಗೆ ಸಹಾಯ ಮಾಡಪ್ಪ ಅಂತ ಹೇಳಿದಾಗ ಯಾರೋ ಬಂದು ನಿನಗೆ ಸಹಾಯ ಮಾಡ್ತಾರಲ್ಲ, ನಿನಗೆ ಇದ್ದಕ್ಕಿದ್ದಂಗೆ ಯಾರೋ ನಿನ್ನ ಅಕೌಂಟ್ಗೆ ಸ್ವಲ್ಪ ಅಮೌಂಟ್ ಕಳಿಸ್ಬಿಡ್ತಾರಲ್ಲ, ಕಾಣಿಕೆಯಾಗಿನೋ ಅಥವಾ ಒಂದು ಸಹಾಯ ವಾಸ್ತವಾಗಿನೋ ಕಳಿಸ್ತಾರಲ್ಲ, ಅದು ಬಂದು ಸಾಕ್ಷಿ ಹೇಳು. ನಾನು ಹೇಳ್ತೀನಿ, ನನಗೆ 2 ಕಿಡ್ನಿಗಳು ಫೇಲ್ಯೂರ್ ಆಗಿತ್ತು, ಡಯಾಲಿಸಿಸ್ ಮಾಡಬೇಕು ಅಂತ ಹೇಳಿದ್ರು. ಆಮೇಲೆ ಇಲ್ಲಾಂದರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಮಾಡಬೇಕು ಅಂತ ಹೇಳಿದ್ರು.
ನಾನು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಿದ್ದರೆ, ನಾನು ನಿನ್ನ ಸೇವಕ, ನನ್ನ ಹತ್ರ ಅಷ್ಟು ದುಡ್ಡಿಲ್ಲ, ಇಲ್ಲ ದುಡ್ಡು ಕೊಡು, ಇಲ್ಲ ಅಂತ ಹೇಳಿದ್ರೆ ನೀನು ನನ್ನ ಸ್ವಸ್ಥ ಮಾಡು, ನೀನು ಸ್ವಸ್ಥ ಮಾಡಿದ್ರೆ ನನಗಿನ್ನೂ ಒಳ್ಳೆಯದು, ಸಾಕ್ಷಿ ಹೇಳೋಕ್ಕೆ ಸಹಾಯ ಆಗ್ತದೆ ಅಂತ ಹೇಳ್ಬಿಟ್ಟು ನಾನು ಪ್ರಾರ್ಥನೆ ಮಾಡಿದೆ. ಎಲ್ಲರೂ ಹೇಳಿದ್ರು, ಇದು ಬಿಡಬೇಡ ನೀನು, ಮಾಡಿಸು ಡಯಾಲಿಸಿಸ್ ಅಂತ. ಆದರೆ ನಾನು ಮಾಡಿಸಿಲ್ಲ. ದೇವ್ರನ್ನ ನಂಬಿದೆ. ದೇವ್ರನ್ನ ನಂಬಿ ದೇವರು ತೋರಿಸಿದಂಥ ಮಾರ್ಗದಲ್ಲಿ ಹೋಗಿ ನ್ಯಾಚುರೋಪತಿಯಿಂದ ನಾನು ಟ್ರೀಟ್ಮೆಂಟ್ ತೊಗೊಂಡೆ. ನನ್ನ ಕಿಡ್ನಿಗಳು ಇವಾಗ 50% ಹೀಲ್ ಆಗಿದೆ. ಡೇಂಜರ್ ಝೋನಿಂದ ನಾನು ವಾಪಸ್ ಬಂದುಬಿಟ್ಟಿದ್ದೀನಿ. ನಾನು ಇದನ್ನು ಸಾಕ್ಷಿಯಾಗಿ ಹೇಳಿದ್ರೆ ಜನ ಅದು ದೇವರಿಗೆ ಮಹಿಮೆ ತರ್ತದೆ. ಅದು ಬಿಟ್ಟುಬಿಟ್ಟು ನನಗೆ ಕೆಮ್ಮಿತ್ತು, ನಾನು ಪ್ರಾರ್ಥನೆ ಮಾಡಿದೆ, ಕೆಮ್ಮು ಹೊಟ್ಟೋಯ್ತು. ಸುಮ್ಮನೆ ಕೆಲವರು ತೋರಿಸ್ಕೊಳ್ಳೋದಕ್ಕೋಸ್ಕರ ಹೇಳ್ತಾರೆ ಡಂಬ. ಜೋರಾಗಿ ಪ್ರಾರ್ಥನೆ ಮಾಡೋದು ಡಂಬ. ದೇವ್ರ ಮುಂದೆ ಅದೆಲ್ಲ ಏನು ನಡೆಯಲ್ಲ. ದೇವರಿಗೆ ನೀನು ಏನಂತ ನಿನ್ನ ಹೃದಯದಲ್ಲಿ ಅಂತರಂಗವನ್ನು ನೋಡುವಂಥ ದೇವರಿಗೆ ನೀನು ಹೊರಗಡೆ ಆಟ ಕಾಣಿಸೋದಿಲ್ವಾ? ಸೊ ಇವೆಲ್ಲ ಇಂಥ ಡಂಬಗಳು ಸಹ ನಮಗೆ ಪ್ರಾರ್ಥನೆಗಳಿಗೆ ಅಡ್ಡವಾಗಿರ್ತದೆ. ಸುಪ್ರಿಯಾದಂಥವರೇ, ನಿಮ್ಮ ಪ್ರಾರ್ಥನೆಗಳಿಗೆ ಅಡ್ಡವಾಗಿರುವಂಥದ್ದು ನೀವು ನೋಡಿರಿ. ನಾನು ಇದೆಲ್ಲ ಒಬ್ಬರಲ್ಲೇ ಇರೋದಿಲ್ಲ, ಒಬ್ಬೊಬ್ಬರಲ್ಲಿ ಇರ್ಬೋದು, ಕೆಲವರು 2-3 ಇರ್ಬೋದು. ಅದನ್ನು ನೀವೇ ತೀರ್ಮಾನ ಮಾಡಿ ನೀವೇ ಕಂಡುಹಿಡಿಬೇಕೇ ಹೊರತು ಬೇರೆ ಯಾರೂ ಮಾಡೋಕ್ಕಾಗಲ್ಲ. ದೇವ್ರ ಹತ್ರ ಹೋಗಿ ದೇವ್ರ ಸನ್ನಿಧಿಯಲ್ಲಿ ಕುಳಿತುಕೊಂಡ್ರೆ, ದೇವರ ಆತ್ಮನ ಹತ್ರ ನೀವು ಬೇಡ್ಕೊಂಡ್ರೆ, ಹೃದಯಪೂರ್ವಕವಾಗಿ ದಾವೀದನ ಥರ ಬೇಡ್ಕೊಂಡ್ರೆ, ಈ ವಿಲ್ ಶೋ ಯು ವಾಟ್ ಆರ್ ದ ಲ್ಯಾಕ್ಸ್. ನಿನ್ನ ಪ್ರಾರ್ಥನೆಗೆ ಅಡ್ಡವಿರುವಂಥದ್ದು ಏನಿದೆ ಅನ್ನೋದನ್ನ ತೋರಿಸ್ತಾರೆ. ಅದನ್ನು ಸರಿ ಮಾಡಿಕೊಂಡಾಗ 100% ನಿನ್ನ ಜೀವನದಲ್ಲಿ ನಿನ್ನ ಪ್ರಾರ್ಥನೆಗಳಿಗೆ ಉತ್ತರ ಸಿಗ್ತದೆ. ನಿನಗೆ ದೇವ್ರ ಚಿತ್ತ ಏನು ಅಂತಲೂ ಗೊತ್ತಾಗ್ತದೆ. ಮತ್ತು ನೀನು ಜಯದ ಜೀವಿತವನ್ನು ಜೀವಿಸ್ತೀಯ. ನಾನು ಹೇಳಲ್ಲ ನೀನು ಸಾಹುಕಾರ ಆಗ್ಬಿಡ್ತೀಯಾ, BMW ಕಾರ್ ತೊಗೊಂಡ್ಬಿಡ್ತೀಯ. ಯಾರೋ ಹೇಳ್ತಾರೆ ಕೆಲವರೆಲ್ಲ, BMW ಕಾರ್ ತೊಗೊಂಡ್ಬಿಡ್ತೀರಾ, 3 ಅಂತಸ್ತು ಬಿಲ್ಡಿಂಗ್ ಕಟ್ಬಿಡ್ತೀರಾ, ಅದು ಇದು ಅಂತ ಕತೆಗಳು. ಭಾಳ ಜನ ಪ್ರೀಚರ್ಸ್ ಬಂದುಬಿಟ್ಟಿದ್ದಾರೆ ಇವಾಗ. ಅದೇ ಅಂಥ ಮಾತುಗಳು ಹೇಳಿ ಗಿಲಿಟ್ ಮಾತುಗಳು ಹೇಳಿ ಅವ್ರು ತೊಗೊತಾರೆ ಹೊರತು BMW ಕಾರು ನೀವಂತೂ ಯಾವತ್ತೂ ತೊಗೊಳಕ್ಕಾಗೋದಿಲ್ಲ. ಅವರು BMW ಇಂಟರ್ನ್ಯಾಷನಲ್ ಟ್ರಿಪ್ಪುಗಳೆಲ್ಲ ಹೊಡಿತಾ ಇರ್ತಾರೆ. ನೀವು ಮಾತ್ರ ಅವ್ರಿಗೆ ಕಾಣಿಕೆ ಕೊಟ್ಕೊಂಡು ಚಿಕ್ಕದ್ರಲ್ಲಿ ತಲೆನೋವು ಹೋಯ್ತು, ಕೈ ನೋವಾಯಿತು, ಕಾಲು ನೋವಾಯಿತು ಅಂದ್ಕೊಂಡೆ ಜೀವನ ಮಾಡ್ತೀರ. ಅಷ್ಟೇ ಇರೋದು ನಿಮ್ಮದು. ಅರ್ಥ ಆಯ್ತಾ? ಸೊ ಅದಕ್ಕೋಸ್ಕರವಾಗಿ ದೇವರಿಗೆ ಒಪ್ಪಿಸ್ಕೊಡ್ರಿ. ಯಾರು ಯಾವಾಗ ನಿಮಗೆಲ್ಲ ಸಿಗ್ತದೆ? ನಮಗೆ ಮತ ಏನು ಬರೆದು ಸುವಾರ್ತೆಯಲ್ಲಿ ಸ್ಪಷ್ಟವಾಗಿ ಬರೆದಿದೆ, ಮೊದಲು ದೇವರ ರಾಜ್ಯಕ್ಕಾಗಿಯೋ ನೀತಿಗಾಗಿಯೋ ತವಕಪಡ್ರಿ, ಹುಡುಕ್ರಿ, ಆಮೇಲೆ ಎಲ್ಲ ನಿಮಗೆ ಸಿಗ್ತದೆ ಅಂತ. ಫಸ್ಟು ನಮ್ಮಲ್ಲಿ ಅದು ಇರಬೇಕು, ದೇವರ ರಾಜ್ಯ ಇರಬೇಕು. ಅಂದರೆ ದೇವರು ನನ್ನನ್ನು ಆಳ್ತಾ ಇರಬೇಕು. ರಾಜ್ಯ ಅಂದ್ರೇನು? ದೇವರು ನನ್ನನ್ನು ಆಳ್ತಾ ಇರಬೇಕು, ದೇವರ ಆತ್ಮ ನನ್ನನ್ನು ಆಳ್ತಾ ಇರಬೇಕು. ನಾನು ಆತನಿಗೆ ಒಳಗಾಗಿ ಬದುಕಬೇಕು. ಆತನಿಗೆ ಕುತ್ಕೊಬೇಕು, ಎದೊಳ್ಬೇಕು. ಆ ರೀತಿ ಅಂತ ಜೀವನಕ್ಕೆ ಬರಬೇಕು ನಾನು ಫಸ್ಟು. ಎರಡನೇದು ನೀತಿಗೋಸ್ಕರ ಹುಡುಕ್ಬೇಕು. ನೀತಿ ಅಂದ್ರೇನು? ದೇವರಿಗೆ ಮೆಚ್ಚುಗೆ ಆದಂಥದ್ದನ್ನು ಮಾಡುವುದೇ ನೀತಿ. ಅದನ್ನು ಮಾಡಿದಾಗ ಇದೆರಡು ಮಾಡಿಕೊಂಡಾಗ ದೇವ್ರ ರಾಜ್ಯ ನಮ್ಮಲ್ಲಿದೆ, ಮತ್ತು ನಾನು ಮಾಡೋದೆಲ್ಲ ದೇವ್ರಿಗೆ ಮೆಚ್ಚುಗೆ ಆಗ್ತಾಯಿದೆ ಅಂತ ಹೇಳಿದ್ರೆ ನಿನಗೆ ಯಾವ ಕಮ್ಮಿನೂ ಇರೋದಿಲ್ಲ. ನೀನು ಏನು ಕೇಳಬೇಕು ಅನ್ನೋದು ನಿನಗೆ ಗೊತ್ತಿರ್ತದೆ, ಏನು ಕೇಳಬಾರ್ದು ಅಂತಲೂ ನಿನಗೆ ಗೊತ್ತಿರ್ತದೆ. ಆವಾಗ ನೀನು ಜಯದ ಜೀವಿತವನ್ನು ಜೀವಿಸಬಹುದು. ಯೇಸು ಸ್ವಾಮಿ ಪ್ರಾಮಿಸ್ ಮಾಡಿರೋದು ಜಯದ ಜೀವನ, ಸಾಹುಕಾರ ಜೀವನ ಅಲ್ಲ, ಜಯದ ಜೀವನ. ಯಾರಾದರೂ ಚಾಲೆಂಜ್ ಮಾಡೋಂಗಿದ್ರೆ ಬಂದು ಕೂತ್ಕೊಳ್ರಿ, ಬೈಬಲ್ ಎತ್ಕೊಂಡು ನನ್ನ ಮುಂದೆ ಎಲ್ಲಿ ಬರೆದಿದೆ ಅಂತ ತೋರಿಸ್ಬಿಡ್ರಿ ನನಗೆ, ನಿಮಗೆ ಎಲ್ಲ ಸಿಗ್ಬಿಡ್ತದೆ ಅಂತ. ಯೇಸು ಸ್ವಾಮಿ ಹೇಳಿರೋದೇ ಇಕ್ಕಟ್ಟಾದ ಮಾರ್ಗದಲ್ಲಿ ಜಯದ ಜೀವಿತವನ್ನು ನಾವು ಜೀವಿಸೋದಕ್ಕೆ ದೇವರು ಸಹಾಯ ಮಾಡ್ತಾರೆ. ಅಗಲವಾದ ಮಾರ್ಗ ಅದು ನರಕಕ್ಕೆ ಹೋಗೋ ಮಾರ್ಗ, BMW ಮಾರ್ಗ ನರಕಕ್ಕೆ ಹೋಗೋ ಮಾರ್ಗ. 3 ಅಂತಸ್ತಿಂದು 3 ಮನೆ ಇರೋ 3 ಬಿಲ್ಡಿಂಗ್ ತೊಗೊಳ್ಳೋದು ನರಕಕ್ಕೆ ಹೋಗೋ ಮಾರ್ಗ. 1 kg ಚಿನ್ನ ನೀನು ತೊಗೊಂಡ್ಬಿಡ್ತೀಯಾ, ಹಾಕ್ಕೊಂಡು ಬಂದುಬಿಡ್ತೀಯ ಚರ್ಚಿಗೆ ಅಂತ ಹೇಳಿದ್ರೆ ಅದು ನರಕಕ್ಕೆ ಹೋಗೋ ಮಾರ್ಗ. ಆದರೆ ನೀನು ಪ್ರಾರ್ಥನೆ ಮಾಡಿದಾಗ ನಿನಗೆ ಉತ್ತರ ಸಿಗ್ತಾಯಿದೆ, ನೀನು ಪ್ರಾರ್ಥನೆ ಮಾಡಿದಾಗ ಇನ್ನೊಬ್ರಿಗೂ ಆಶೀರ್ವಾದ ಆಗ್ತಾಯಿದೆ ಅಂತ ಹೇಳಿದ್ರೆ ಅದು
ಇಕ್ಕಟ್ಟಾದ ಮಾರ್ಗ, ಅದು ಸ್ವಲ್ಪ ಕಷ್ಟಕರವಾದಂಥ ಮಾರ್ಗ, ಅದು ನೀತಿಯ ಮಾರ್ಗ. ಸೊ ಆ ಮಾರ್ಗದಲ್ಲಿ ನಡೆಯೋದಕ್ಕೆ ದೇವರು ನಮಗೆಲ್ಲರಿಗೂ ಸಹಾಯ ಮಾಡಲಿ. ಕೃಪೆಯಲ್ಲಿ ನಡೀರಿ, ಜಯದ ಜೀವಿತವನ್ನು ಜೀವಿಸ್ರಿ. ಯೇಸು ಕ್ರಿಸ್ತನು ಬೇಗನೆ ಬರೋನಾಗಿದ್ದಾನೆ. ಎತ್ತಲ್ಪಡುವಂಥ ಸಭೆಯಲ್ಲಿ ಎತ್ತಲ್ಪಡುವಂಥ ಸಭೆಯಲ್ಲಿ ನೀವು ಒಬ್ಬರಾಗಿರಬೇಕು. ಅದು ಯೂನಿವರ್ಸಲ್ ಸಭೆ. ಯಾವ ಸಭೆ ಅಂತ ಹೆಸರಿಲ್ಲ, ಅದಕ್ಕೆ ಯೂನಿವರ್ಸಲ್ ಸಭೆ, ಕ್ರಿಸ್ತನ ವಧು. ಅದಕ್ಕೆ ಬ್ರೈಡ್ ಆಫ್ ಕ್ರೈಸ್ಟ್ ಅಂತ ಹೇಳ್ತಾರೆ, ಅಂದರೆ ಕ್ರಿಸ್ತನ ವಧು. ಅದಕ್ಕೆ ಆ ಚರ್ಚಿಗೆ ಯಾವ ಹೆಸರು ಇಲ್ಲ, ಅದು ಚರ್ಚ್ ಆಫ್ ಗಾಡ್ ಅಷ್ಟೇ, ದೇವರ ಒಂದು ಸಭೆ. ಅದಕ್ಕೆ ತಲೆ ಯೇಸು ಸ್ವಾಮಿ. ಸೊ ಆ ಒಂದು ಎತ್ತಲ್ಪಡುವಿಕೆಯಲ್ಲಿ ಎತ್ತಲ್ಪಡಬೇಕು ಅಂದರೆ ನೀವು ಈ ಜೀವಿತವನ್ನು ಜೀವಿಸಲೇಬೇಕು. ಸೊ ಆ ರೀತಿ ಮಾಡೋದಕ್ಕೆ ದೇವರು ಸಹಾಯ ಮಾಡಲಿ. ದೇವರು ನಮಗೆ ಸ್ತೋತ್ರ ಆಗಲಿ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಮ ಪ್ರೀತಿಯುಳ್ಳ ತಂದೆಯ ದೇವರೇ, ಈ ದಿನಕ್ಕೋಸ್ಕರವಾಗಿ ಸ್ತೋತ್ರ. ಕೇಳಿದಂಥ ವಾಕ್ಯಗಳು ನಮ್ಮ ಜೀವನದಲ್ಲಿ ಕಾರ್ಯ ಮಾಡುವಂತೆ ಸಹಾಯ ಮಾಡು. ನಮ್ಮಲ್ಲಿರುವಂಥ ನ್ಯೂನತೆಗಳು ಸ್ವಾಮಿ, ನಮ್ಮ ಪ್ರಾರ್ಥನೆಗಳಿಗೆ ಅಡ್ಡವಾಗಿರುವಂಥ ಎಲ್ಲ ನ್ಯೂನತೆಗಳನ್ನು ನಾವು ಅರಿತವರಾಗಿ ಅದನ್ನು ಸರೆಂಡರ್ ಮಾಡಿದ್ದೇವೆ. ನಿನ್ನ ರಾಜ್ಯ ನಮ್ಮಲ್ಲಿನೇ ಇರಲಿ. ನಿನಗೆ ಮೆಚ್ಚುಗೆಯಾದಂಥ ಜೀವಿತವನ್ನು ನಾವು ಜೀವಿಸಿ ಸಕಲವನ್ನು ಹೊಂದಿ ಸ್ವಾಮಿ ಜಯದ ಜೀವಿತವನ್ನು ಜೀವಿಸೋದಕ್ಕೆ ನಮಗೆಲ್ಲರಿಗೂ ಸಹಾಯ ಮಾಡು. ಕೇಳ್ತಾರಂಥ ಪ್ರತಿಯೊಬ್ಬರನ್ನೂ ಸಹಾಯ ಮಾಡು, ಆಶೀರ್ವದಿಸು, ನಡೆಸು. ಯೇಸು ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಪ್ರೈಸ್ ದಿ ಲಾರ್ಡ್.